ನಾನ್ ಸಾಯ್ಬೇಕಿತ್ತು ಅವಾಗ ಗೊತ್ತಾಕಿತ್ತು. ತಗೊಂಡ್ ಬೀಸ್ ಇವಾಗ ತಲೆ ಬಿಡು ಓಪನ್ ಮಾಡ್ತೀನಿ ನೋಡಿ ಇವಾಗ. ನಾಳೆ ಮುಂದ್ಗಡೆ ವೀಡಿಯೋಸ್ ಅಂತೇಳಿ ಏಸ್ ಹೊಡ್ಬಿಡು. ಅಲ್ಲ ಗಂಡ್ ಮಕ್ಳಾಗ ಕುಡ್ದಿರ್ಬೇಕು ಈಗ. ಯಾಕಂಗ್ ಮಾಡ್ತಾರ್ರಿ ಇವ್ರು? ಅದೇ ನನ್ ಮನಸ್ನ್ಯಾಗ ಬರ್ರಿ. ಒಂದ್ ಕಾರ ಅರ್ಥ ಇತ್ತು ಹಂಗೆ ಹೇಳ್ತಾವ ನಿಮ್ ಮಕ್ಳುಗಳು. ಹೋಗ್ರವ ದುಡ್ಡು ಕೊಡಪ್ಪ. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಚಿನ್ನು ಬ್ರೋ ಕಾರ್ತಿಕ್ ವ್ಲಾಗ್ಸ್. ಗೈಸ್, ಇವತ್ತಿನ ವ್ಲಾಗಲ್ಲಿ ಏನು ವಿಷಯ ಅಂದರೆ ತಮ್ಲೈನ್ ನೋಡಿದ್ದೀರಲ್ವಾ, ನಮ್ಮ ಚಿನ್ನುಗೆ ಇವತ್ತು ಆಕ್ಸಿಡೆಂಟ್ ಆಗಿರುತ್ತೆ. ಪ್ರ್ಯಾಂಕ್ ಮಾಡೋದಕ್ಕೆ ಹೊರಟಿದ್ದೀವಿ. ಪ್ಲ್ಯಾನ್ ನಂದಂತ ಅಲ್ಲ, ಇವಳ್ದೆ. ನಾನೇ ಮಾಡಿರೋ ಪ್ಲಾನ್. ಯಾ ನೋಡೋಣ ಇವತ್ತು ಎಂತ ಒಳ್ಳೆ ಕೆಲ್ಸಕ್ಕೆ ಹೋಗ್ತಿದೀವಿ ಅಂದ್ರೆ ಲೈನಕ್ಕೆ ಹೋಗ್ತಾ ಇದೀವಿ ನೋಡ್ರಿ ಇವಾಗ. ಹೆಂಗ್ ಹೋಗ್ತಾ ಇದೀವಿ. ನಮ್ಮ ಫ್ರೆಂಡ್ ತೇಜಸ್, ನಮ್ಮ ಫ್ರೆಂಡ್ ವಂಶ್. ಹಾಯ್ ಫುಲ್ ವಾಚ್ ಮಾಡ್ರಿ ಎಲ್ಲರೂ ವ್ಲಾಗ್ನ. ಗೈಸ್, ಎಲ್ಲರೂ ಫುಲ್ ವ್ಲಾಗ್ ನೋಡ್ರಿ. ಇದನ್ನ ಫಸ್ಟ್ ಟೈಮ್ ಟ್ರೈ ಮಾಡ್ತಿದೀವಿ, ಹೇಗಿರುತ್ತೆ ಅಂತ ಹೇಳಿ. ನಮ್ಗೂ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದೀವಿ. ನೋಡೋಣ ಬನ್ನಿ, ನನ್ನ ತಂಗಿ ಯಾವ ತರ ಓವರ್ ಆಕ್ಟಿಂಗ್ ಮಾಡ್ತಾಳೆ ಅಂತ ಹೇಳಿ ನೋಡ್ಬೇಕು ಇವತ್ತು. ಐ ಆಮ್ ಸೋ ಎಕ್ಸೈಟೆಡ್. ಕಮ್ ಆನ್, ಲೆಟ್ಸ್ ಗೋ. ಬ್ಯಾಂಡೇಜ್ ಇದೆನಾ? ಅದು ವೈಟ್ ಕಲರ್ ಪಟ್ಟಿ ತರ ಬರುತ್ತಲ್ಲ ಬ್ಯಾಂಡೇಜಿಂಗ್ಗೆ, ಗಾಯ ಆದಾಗ ಬಟ್ಟೆ. ನಮ್ದು ನಾವು ಮಾಡ್ಕೊಂತಿದ್ದೀವಿ, ಇದ್ರದ್ದೆಲ್ಲ ಮಾಡ್ತೀವಿ. ಸಾಕಾಗುತ್ತಾ? ಎರಡು ಸಾಕು. ಕೈಗೆ, ಕಾಲಿಗೆ, ಮಕ್ಕಕ್ಕೆ, ಮುಖ ಫುಲ್ಲು, ತಲೆಗೆ ಎಲ್ಲ. ಏನು ಫುಲ್ ಮುಚ್ಚಿಬಿಡೋಣ? ಪ್ಲಾಸ್ಟಿಕ್ ಸರ್ಜರಿ. ಅಲ್ಲ, ಅವ್ರೇನಾದ್ರು ಏನು ಆಕ್ಸಿಡೆಂಟ್ ಆಗುತ್ತೆ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೊಂಡ್ ಬಂದಿರೋ ಮುಖಕ್ಕೆ ಅಂತಿರ್ಬೇಕು. ಸಂಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಬಿಡ್ರಿ, ಬೆಟರ್. ಮುಖನೇ ಬೇರೆದು ಇಟ್ಬಿಡ್ರಿ ನಂದು. ಗೈಸ್, ಇವಾಗ ಬ್ಯಾಂಡೇಜ್ ತಗೊಂಡ್ವಿ, ಇವಾಗ ಹೊರಟಿದ್ದೀವಿ. ಫುಲ್ ಪ್ಯಾಕ್ ಮಾಡ್ಬೇಕು ನಮ್ಮ ತಂಗಿಗೆ ಇವಾಗ. ಜೊತೆಗೆ ನಾನು ಸ್ವಲ್ಪ ಮಾಡ್ಕೋಬೇಕಿಲ್ಲ ಅಂದ್ರೆ ಮತ್ತೆ ಡೌಟ್ ಬಂದ್ಬಿಡುತ್ತೆ. ಹೌದು, ಬೇರೆ ನನಗೊಬ್ಳಿಗೆ ಆಗಿದೆ ಅಂದ್ರೆ ಯಾರು ನಂಬಲ್ಲ. ಬನ್ನಿ ಹೋಗೋಣ. ಸೊ ಗೈಸ್, ಇವಾಗ ಮನೆಗೆ ಬಂದಿದ್ದೀವಿ. ಇವಾಗ ಇದೆಲ್ಲ ಇವಾಗ ಫುಲ್ ಪ್ಯಾಕ್ ಮಾಡ್ಬೇಕು ನಮ್ಮ ತಂಗಿಗೆ. ಬನ್ನಿ ಮಾಡೋಣ. ನಾವು ಆಲ್ಮೋಸ್ಟ್ 0.5ಗೆ ಇರೋದು. ಮೇಕಪ್ ಮಾಡ್ತಿದ್ದೀವಂತೆ. ಎಸ್, ನಾನು ಮೇಕಪ್ ಮಾಡಿಸ್ಕೊಂತೀನಿ ಇವಾಗ. ಹೆಂಗ್ ಕಟ್ತಿ ಅದನ್ನ ಸ್ವಲ್ಪ ಬೆಂಡರ ಮಾಡು. ಹಿಂಗ್ ತಿರ್ಗಿಸ್ತೀನಿ, ಹಿಂಗ್ ಫುಲ್ ತಲೆಗೆ ಇರೋ ಅಲ್ಲಲೇ ಹಿಂಗ್ ದಪ್ಪನ್ ಕಟ್ಟಿ ಲೇರ್ ಮರ್ಚು. ಮಾಡ್ತೀನಿ. ನಾನು ಹೇರ್ ಸ್ಟೈಲ್ ಎಲ್ಲ ಹಾಳು ಮಾಡ್ತಿದ್ಯಾ. ಇರೋ ಒಂದ್ ನಿಮಿಷ ತಡಿ. ಮಿರರ್ ಇಲ್ಲಿ ನಮಗೆ ಇದ್ರದ್ದು ಟೆನ್ಷನ್ ಇದ್ರೆ ಇರೋ ಒಂದ್ ನಿಮಿಷ ಅಣ್ಣ, ನಾನು ಓದ್ಬಿಟ್ಟು ನಾನು ಡಾಕ್ಟರ್ ಹಾಕಿನೋ ಫಸ್ಟ್. ನಾನು ಮಾಡ್ತೀನಿ, ಸುಮ್ಮನೆ ಇರಪ್ಪ. ಈಗ ಏನಾಗುತ್ತೆ ಅಂದ್ರೆ ಫಸ್ಟಿಗೆ ನಾವು ಡೆಟಾಲ್ ಹಾಕಿಟ್ರೆ ಭಾಳ ಹೊತ್ತಿರ್ಬೇಕು. ಅವಳು ಇನ್ಫೆಕ್ಷನ್ ಏನಾರು ಅಲ್ಲಿ ಕೂದ್ಲ ಹತ್ರ ಅಂತ ಹೇಳಿ ಅಲ್ವಾ? ಸೈಕ್ ಆಗ್ತೀನಿ ಅನ್ಕೋಣ. ಒಂದ್ ನಿಮಿಷ ನೀರಲ್ಲೋ ಡೆಟಾಲ್ ಹಾಕೋ ಮರ, ಹಾಕು. ಭಾಳ ಹೊತ್ತಿರ್ಬೇಕು, 2-3 ತಾಸು ಆಗುತ್ತೆ. ಡೆಟಾಲ್ ಹಾಕಿ ಒಬ್ರು ಮನುಷ್ಯನ ಹಾಸ್ಪಿಟಲ್ ಮಲಗಿಸಿರ್ತಾರೆ. ಬಾ, ರೆಡಿ ರೆಡಿ, ಬಾ. ಬ್ರೋ, ತೇಜಸ್ ಬ್ರೋ, ತಿರ್ಗಿಸ್ರಿ. ಅದು ಸ್ವಲ್ಪ ಜಾಸ್ತಿ ಇದಾಗಬಾರ್ದು, ಇಳಿತತ್ತೆ. ಏನ್ ಮಾಡ್ತಾನೆ ಇವನು? ತಡಿಯಪ್ಪ ಒಂದ್ ನಿಮಿಷ. ಸರಿ ತಡಿ ಒಂದ್ ನಿಮಿಷ, ಸಾಕಿಷ್ಟು ಕಲರ್ ಆಗೈತೆ. ಇದಕ್ಕೂ ಇದೊಂದು ಸ್ವಲ್ಪ ಇಡು ಕೆಳಗೆ, ಅದು ಬಿಚ್ಚದಿಲ್ಲ ಅಂದ್ರೆ ಸ್ವಲ್ಪ ಕೆಳಗಿಂದ ಬರಲಿ. ಇಲ್ಲಿ ಈ ಕಡೆ ಸೈಡ್ ಕೆಳಗೆ. ಏನು ಇಷ್ಟೊಂದು ಕ್ಲಿಪ್ ಹಾಕೊಂಡಿದ್ಯಾ? 2 ನಿಮಿಷ. ನಾವ್ ಹೆಂಗ್ ಪೇಟ ಕಟ್ತೀವಲ್ಲ ಆ ತರ ಕಟ್ತೀನಿ ತಡಿ. ನನ್ನ ಮಗನ್ಗೆ ಪೇಟ ಕಟ್ಕೊಂಡು ಅಭ್ಯಾಸ ಐತೆ. ಹಂಗೆ ಈ ಕಡೆ ಸೈಡಿಗೆ ಹೋಗ್ತದೆ, ಕಾಟನ್ ಹೋಗ್ಲಲ್ಲ. ಹೋಗುತ್ತೆ. 2 ನಿಮಿಷ. ಓ, ಪೇಟ ಕಟ್ತಾನಪ್ಪ. ಗೈಸ್, ಕ್ಲಿಪ್ಸ್ ನೋಡ್ಕೊಂಡ್ ಬನ್ನಿ ಇವಾಗ. ಇದು ಕರೆಕ್ಟಾಗಿ ಅಲ್ಲಿ ನಿಂದ್ರೆ ಸ್ಟೆಪಲ್ ಮಾಡೋಣ. ತಡಿ ಅಮ್ಮ ಬೇಡ, ಭಯ ಆಗತ್ ನನಗೆ. ಭಯ ಆಗುತ್ತೆ ಅಮ್ಮ, ಬೇಡ ಭಯ ಆಗತ್ ನನಗೆ. ಕೂದಲು ಹೊಡಿಬೇಕಲ್ಲ. ಇಲ್ಲ. ಹಾ, ಸಾಕಾ? ಸಾಕು. ಇನ್ನೊಂದು. ಸುಮ್ಮನಿರೋ ಮರೆ. ಕೂದಲು ಹೊಡಿಬೇಕು. ಇವ್ನು ಕೂದಲ ಕಿತ್ತಾಕ್ಬಿಡ್ತೀನಿ. ಸಕ್ಕದಾಗ ಅಂತಿದ್ದೀನಿ. ಕೈಯೇ ಮುರಿದಿಟ್ಬಿಟ್ರು, ಬರಿಯ ಕೈ ಮುರಿದಿಟ್ರು.
ಹೆಂಗ್ ಬರೀಲಿ ಎಕ್ಸಾಮ್ ನಾನು ಫೈನಲ್ ಎಕ್ಸಾಮ್ ನಿನಗೂ ಇದೇ ಬೇಕು ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಚೀಚಿ ಅಂತ ಎಲ್ಲ ಮೈಂಡ್ ಸೆಟ್ ಎಲ್ಲ ಇಲ್ಲ ನನಗೆ. ಒಂದೊಂದ್ ಫಿಂಗರ್ ಕಟ್ ಆಗಿದಾವಂತ ನೋಡ್ಬೇಕು. ಉಗುರು ಹೋಗ್ಬಿಟ್ಟಿದ್ದು ಅದು ಇದಿಷ್ಟು ಬ್ಯಾಂಡೇಜ್ ಹಾಕ್ಬಿಡ್ರಿ. ಗಾಡಿ ಬಿದ್ರೆ ಫೋರ್ಸಿಗೆ ಉಗುರು ಬಿಟ್ಬಿಟ್ಟಿರ್ತೇನೆ ಅದು ಜಸ್ಟ್ ಟಚ್ ಆಗಿ ಫುಲ್ ಉಗುರೇ ಆರ್ತು ಅಂತ ಇಲ್ಲಿಷ್ಟು ಮಾಡ್ರಿ. ಐಡಿಯಾ ಕೊಡ್ತಾಳ ನೋಡ್ರಿ ಇವಳು. ಹಾ ಆಯ್ತಾ ನನಗೆ ಏನ್ ನಿನಗೆ ತಡಿ ನೀನು ಬಿದ್ದೀಯಾ? ನಾನೇ ಬಿಡಿಸಿರೋದು. ನಾನೇನು ಹಾರಿರ್ತೀನ ಬೈಕ್ ಬಿಟ್ಟು. ಆಕ್ಚುಲಿ ಡಾಕ್ಟರ್ಸ್ ಯಾರು ಸ್ಟೆಪ್ ಏ ಇವರು ಹೊಸ ಡಾಕ್ಟರ್ ಇವರು. ನ್ಯೂ ಸ್ಟೈಲ್ ಎಲ್ಲೇ ನೀನ್ ಕಲ್ತಿರೋದು ಡಾಕ್ಟರ್? MBBS ಗೋಲ್ಡ್ ಮೆಡಲಿಸ್ಟ್ ಬ್ರೋ. ಹಿಂಗೆ ಇರೋದಾ? ಅಷ್ಟೇ ಹಿಂಗೆ. ನನಗೆ ಮೇಂಟೈನ್ ಮಾಡಕ್ ಬರ್ಬೇಕಲ್ಲ. ಇಲ್ಲ ನೋವಾಗಿರೋದು. ಓವರ್ ಆಕ್ಟಿಂಗ್ ನೋಡ್ರಿ ಇಲ್ಲೇ ಸ್ಟಾರ್ಟ್ ಆಗ್ಬಿಟ್ಟೈತೆ. ಬಾ 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 ಬಾ. ಕಾಲಿಗೆ ಮತ್ ಕಾಲಿಗ ಬ್ರೋ ಇಲ್ಲಿ ನನಗೆ ಅಲ್ಲ ನೀನ್ ಈ ನಮ್ನೆ ಆದ ಅಂದ್ರೆ ನನಗೇನು ಅಲ್ಲಿ ಉಳಿಸ್ತಾರ ಅವರು. ಕ್ಯಾರ ತಗೊಂಡ್ ಹೊಡೆದ್ರೆ ಏನೋ ಒಂದ್ ಎರಡ್ ಹತ್ರ ಆದ್ರೆ ಏನಾಗತ್ತೆ ಅಂತ ನೋಡ್ಬೋದು. ನೀನ್ ಇಷ್ಟ ಕಂಡಾಗಿ ಒಂದು ಸೆಕೆಂಡ್ ಅಣ್ಣ ಬಂದೆ. ಐ ಆಮ್ MBBS ಗೋಲ್ಡ್ ಮೆಡಲಿಸ್ಟ್. ಉಗುರ್ ಫುಲ್ ಸುತ್ತಬಿಡ್ರಿ, ಅದು ಉಗುರ್ ಹಾರ್ಕೊಂಡು ಹೋಗಿರುತ್ತಂದು. ಇಲ್ಲ ಏನ್ ಮಾಡ್ತಿದ್ದಾರೆ ನೀನ್ ಕಾಲೇಜಿಗೆ ಹೋಗಿ? ಇವನ್ ಏನ್ ಮಾಡ್ತಿದ್ದ ಗೊತ್ತಾ? ಒಂದಿನ ಹೋಗಿದ್ದೀನಿ ಎಲ್ಲಿ ಅಂತ ಕೇಳ್ದೆ. ಕ್ಯಾಂಟೀನ್ ಒಳಗಿದ್ದೀನಿ ಅಂತ. ಜಸ್ಟ್ ಇನ್ನ 2 ನಿಮಿಷ ಆಯ್ತು ಕ್ಯಾಂಟೀನಿಗೆ ಬಂದು ಕಾಫಿ ಆರ್ಡರ್ ಮಾಡಿ ಲ್ಯಾಪ್ಟಾಪ್ ಮ್ಯಾಕ್ಬುಕ್ ಐತೆ ಓಪನ್ ಮಾಡ್ಕೊಂಡ್ ಕುಂತಾನೆ. ನಾನು ಇನ್ನ ಬಂದು ಅಲ್ಲಿ ಕುಂತಾನೆ, ಅವಾಗೆ ಓಪನ್ ಮಾಡ್ಕೊಂಡ್ ಕುಂತಾನೆ. ಯಾಕೆ ಹಿಂಗ್ ಕುಂತಾನೆ ಇವನು ಅಂತಂದೇಳಿ ಓದ್ ನೋಡಿದ್ರೆ ಕಾಫಿ ಕುಡ್ಕಂತ ಅದ್ರ ಏನು ಓಪನ್ ಇಲ್ಲ, ಅದ್ರೊಳಗೆ ಸುಮ್ನೆ ಓಪನ್ ಮಾಡಿ ಇಟ್ಕೊಂಡಾನೆ. ಮಗ ಎದು ಕುಂತೀಯಾ ಅಂದೆ. ಇಲ್ಲ ಕಾಫಿ ಕುಡಿತಿದೀನಿ ಅಂದ. ಲ್ಯಾಪ್ಟಾಪ್ ಯಾಕೆ ಓಪನ್ ಮಾಡಿದ್ಯಾ ಅಂದೆ. ಇಲ್ಲ ಸ್ವಲ್ಪ ವರ್ಕ್ ಇತ್ತು ಅಂದ. ಏನ್ ವರ್ಕ್ ಅಂದೆ. ಆಮೇಲೆ ಹೊರ ಬಂದ್ ಹೇಳ್ತಾನೆ, ಇಲ್ಲ ಸ್ವಲ್ಪ ನಾ ಸ್ಟೈಲ್ ಆಗಿ ಆತರ ಕಾಣ್ಲಿ ಅಂತ ಹೇಳ್ಕೊಂಡಿರ್ತೀನಿ. ಅಲ್ಲಿ ಎಲ್ರ ಬಂದು ಎಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಬರ್ತಾರೆ ಅಂತಾನೆ. ಮಗ ಚಿನ್ನು ಇದೇನಾಯ್ತು ಅಣ್ಣ ಬೀಳ್ಸಿದ. ಅವ್ರು ಇವತ್ತಿಗೂ ಕೈ ಮಾಡಲ್ಲ ಬ್ರೋ, ಕೈ ಮಾಡಲ್ಲ ಅವ್ರು. ಒಂದು ಉದಾಹರಣೆ ಹೇಳ್ತಿರ ನಾನು. ಮಾಡಿದ್ರೆ ಎಕ್ಸಾಂಪಲ್ ಕೆನ್ನೆಯು ಕೆಂಪಿನ ಯಾರು ಕೇಳ್ತಾರೆ? ಯಾರು ಕೇಳಲ್ಲ ನನಗಾಗಿದೆ ಅಂತಾಗ. ಏನ್ ಗೊತ್ತಾ, ಯಾಕೆ ಕರ್ಕೊಂಡು ಹೋಗ್ತೀಯ? ಇನ್ನೊಬ್ಬಟ್ಟು ಕರ್ಕೊಂಡು ಹೋಗಂಗಿಲ್ಲ ನೀನು. ನೀನ್ ಏನ್ ಯೋಚನೆ ಮಾಡಾಕತ್ತೀಯ ಬ್ರೋ? ನೀನ್ ನಿಜ ಜೈಲಿ ಖಾಲಿ ಕಳ್ಸ್ಕಿರ್ತೀಯ ಮತ್ ನಾನು ಗೈಸ್ ನೋಡ್ರಿ ಎಂತೆಂತ ಐಡಿಯಾ ಕೊಡ್ತದಾರ ಇವ್ರ ಜೊತೆ ನಾನ್ ಮಾಡಿದ್ರೆ ಮುಗೀತ್ ನನ್ ಕತೆ. ಯಪ್ಪ ಇವನಂತೂ ನೋಡಿದ್ರೆ ಕಳ್ಳ ನೋಡ್ದಂಗ ಆಗ್ತೈತೆ. ಇದು ನೋಡ್ಬಿಟ್ರಿ, ಇದು ದೇವ್ರಿಂದಂತೆ ಗೈಸ್. ಇದು ಓಕೆ ದೇವ್ರಿಂದ. ಆದ್ರೆ ಇಲ್ಲಿ ನೋಡ್ರಿ ಇದು ಫುಲ್ ಕಬ್ಬಣ, ಇದು ಪೂರ್ತಿ ಕಬ್ಬಣ, ಇದು ಅಂತೂ ಫುಲ್ ಕಬ್ಬಣ. ಅಂದ್ರೆ ಇದು ಚಟ್ನಿನೇ ಎರಡು ಸೇರಿದೆ ಅಂದ್ರೆ ಏನಿಲ್ಲ ಅಂದ್ರೆ ಒಂದು ಅರ್ಧ ಕೆಜಿ ಐತೆ ಗೈಸ್. ಅಲ್ಲಲ್ಲ ಇದೇ ಅರ್ಧ ಕೆಜಿ ಇರೋದು. ಒಂದೇ ಅರ್ಧ ಕೆಜಿ. ಇದು 400 ಗ್ರಾಮ್ಸ್ ಇದೆ. ಯಪ್ಪ ಗೈಸ್ 1 ಕೆಜಿ ಇದೆ ಅಂತ. ಇವಾಗೆಲ್ಲ ನಾವು ರೆಡಿ ಆಗಿದ್ದೀವಿ. ಗೊತ್ತಲ್ವಾ ಏನು ಸರಿ ಆಮೇಲೆ ಕೇಳುವಂತೆ. ಸೊ ಗೈಸ್ ಇವಾಗ ನಾವೆಲ್ಲ ರೆಡಿ ಆಗಿದ್ದೀವಿ. ಇವಾಗ ನೆಕ್ಸ್ಟ್ ನಮ್ಮ ಮನೆಗೆ ಹೋಗ್ಬೇಕು. ಓಕೆ ಗೈಸ್ ರೆಡಿ ಹೋಣ? ಲೆಟ್ಸ್ ಗೋ. ಓಕೆ ಲೆಟ್ಸ್ ಗೋ. ಅದು ಏನದು ಎದಕ್ಕೆ? ಸ್ಟಿಕ್ಕಿ ಏನಂತಾರೆ? ಸ್ಟಿಕ್ಕಿ ಅಂಟಂಟ್ ಜಿಡ್ಡು ಅಂತೆ. ಜಿಡ್ ಅಂತೆ. ಇದು ಗೊತ್ತಾಕೈತೆ ನೋಡಿ. ಏನಾದ್ರು ಆಗ್ತೈತೆ ಮ್ಯಾಚ್ ಅಂತ. ಇವಳು ಅರ್ಧ ಮಾತು, ಇವನು ಅರ್ಧ ಮಾತು, ಇಬ್ರು ಕನ್ನಡ ಬರಲ್ಲ ಬ್ರೇ, ಕಲಿತೀನಿ, ಕನ್ನಡ ಕಲಿತಿದ್ದೀನಿ. ಗೈಸ್ ನೋಡ್ರಿ ಮುಂಬೈಯಿಂದ ದಾವಣಗೆರೆ ಬಂದು ಕನ್ನಡ ಕಲಿತವನೆ. ನಿಮ್ಮ ಹೆಸರೇನ್ ಬ್ರೋ? ವಂಶ್ ಪ್ರೀತ್ ಸಿಂಗ್. ಕನ್ನಡಿಗ ಇನ್ಸ್ಟಾ. ಕಾರ್ತಿಕ್ ಕನ್ನಡಿಗ ಇನ್ಸ್ಟಾ. ರಾಧೆ ವಂಶ್ ಅಂತ. ರಾಧೆ ವಂಶ್ ಕನ್ನಡಿಗ ಇನ್ಸ್ಟಾ. ಗೈಸ್ ವಿಷಯ ಏನಿಲ್ಲ, ಅವ್ನು ಯಾವ್ದೋ ಒಂದು ಪ್ರಮೋಷನ್ ಬಂದೈತಂತೆ, ಅಲ್ಲಿ ಗಡ್ಡ ಬಿಟ್ಟವನಲ್ಲ, ಅದ್ರದ್ದು ಏನೋ ಪ್ರಮೋಷನ್ ಬಂದೈತಂತೆ. ಅದನ್ನೇ ಅವನು ಈ ತರ ಹಿಂದಿನಲ್ಲಿ ಚಿಪ್ ಅಂತಾರಂತೆ, ಈ ಕನ್ನಡದಲ್ಲಿ ಏನಂತಾರೆ ಅಂತ ಹೇಳಿ ವರ್ಡ್ ಕೇಳ್ತಾ ಇದ್ದ ಅಷ್ಟೇ, ಇನ್ನೇನಿಲ್ಲ. ಓಕೆ ಸೊ ಗಾಯ್ಸ್ ಇವಾಗ ನಮ್ಮ ಅಮ್ಮಂಗೆ ಕಾಲ್ ಮಾಡ್ತಿದ್ದೀನಿ ನಾನು. ಫುಲ್ಲು ಅವ್ರಿಗೆ ನಂಬಿಸ್ಬೇಕು ಇವಾಗ ನನಗೆ ಆಕ್ಸಿಡೆಂಟ್ ಆಗಿದೆ ಅಂತ ಎಲ್ಲ. ನೋಡೋಣ ಏನಾಗುತ್ತೆ, ನಮ್ಮ ಥರ ಹಿಂಗೆ ಅಂತ ಭಯ ಇದೆ. ಫಸ್ಟ್ ಟೈಮೆಲ್ಲ ಈ ಥರ ಮಾಡ್ತಿದ್ದು ಪ್ರ್ಯಾಂಕು, ಅಳೋದು ಎಲ್ಲ ಫುಲ್ ಬರಬೇಕು. ಟ್ರೈ ಮಾಡ್ತಿದ್ದೀನಿ.
ಹಲೋ ಹಲೋ ಹೇಳಮ್ಮ. ಅಮ್ಮ ಆಕ್ಸಿಡೆಂಟ್ ಆಗ್ಬಿಟ್ಟಿದಮ್ಮ. ಹಾ ಆಕ್ಸಿಡೆಂಟ್ ಆಯ್ತಮ್ಮ ಫುಲ್ಲು. ಈ ನನ್ನ ಮಗ ಕಾರ್ತಿಕ್ ನೋಡಮ್ಮ ಹೆಂಗ್ ಮಾಡ್ದ. ಹೋಗಿ ಹೇಳ್ತಾರೆ ನನ್ನ ನೆಟ್ಟೋಗಿ ಹೋಗೋ ಮುಂದೆ ಗಾಡಿ ಬರ್ತಿದೆ ಅಂತೇಳಿ ಹೇಳ್ದಂಗೆ ಬೀಳ್ಸಿದೆ. ಫುಲ್ ಸ್ಕ್ರ್ಯಾಚ್ ಮಾಡಿದಾನೆಲ್ಲ. ಎಲ್ಲಿ? ಇಲ್ಲೇ ರೋಡಲ್ಲಿ. ಇವಾಗ ಒಂದು 5 ನಿಮಿಷ ಹಿಂದೆ. ನಂಗೆ ಉರಿತಾ ಇದೆ ಫುಲ್ ಕೈ ಕಾಲೆಲ್ಲ. ಆಗಿದ್ದು ಫುಲ್ ಉರಿತಾ ಇದೆ. ಎಲ್ಲಿ ಬಿದ್ರಿ? ಇಲ್ಲ ರೋಡಲ್ಲ. ಇಲ್ಲಿ ಅಂದ್ರೆ ಅಡ್ರೆಸ್ ಹೇಳಮ್ಮ. ನನಗೆ ಗೊತ್ತಿಲ್ಲ ಅಡ್ರೆಸ್. ಏನ್ ಬಿದ್ದಾಗ ಏನ್ ರೋಡ್ಗಳು ನೋಡ್ಬೇಕು ಅಡ್ರೆಸ್ಸು. ಏರಿಯಾ ಗೊತ್ತಿಲ್ಲ ನಿನಗೆ? ರೋಡಮ್ಮ ಫುಲ್ಲು. ಮುಂದೆ ವೆಹಿಕಲ್ಲು ಧೂಳುಗಿಳೆಲ್ಲ. ಅಲ್ಲಮ್ಮ ನಿನ್ನ ಅಡ್ರೆಸ್ ಹೇಳಿದ್ರೆ ನಾನು ಬರ್ತೀನಿ ಇವಾಗ್ಲೇ. ಗೊತ್ತ ಉರಿತಾ ಇದೆ ನನಗೆ. ಎಲ್ಲಿ ಏನು ಬಾಳ ಪೆಟ್ಟಾಗೈತಾ? ಫುಲ್ ಬ್ಯಾಂಡೇಜ್ ಫುಲ್ ಆಗ್ಬಿಟ್ಟಿದೆ. ಎಲ್ಲಿ ಪೆಟ್ಟಾಗೈತೆ? ಕೈಗೆ ತಲೆಗೆ ಕಾಲ್ಗೆಲ್ಲ ಫುಲ್ ಇವ್ನು ಕರ್ಕೊಂಡು ನನ್ನ ಪಿತ್ತರ್ಸ್ನ ಫುಲ್ ಕರ್ಕೊಂಡು ಹಾಸ್ಪಿಟಲ್ಗೆ ಕರ್ಕೊಂಡು ಫುಲ್ ಬಿದ್ದ ಗೊತ್ತಾ. ಫುಲ್ಲು ಪ್ರೆಗ್ನೆನೇ ಇಲ್ಲ. ಗೊತ್ತಿಲ್ಲ. ನಾನು ಕಂಡ್ಬಿಟ್ಟು ಲೈಟಾಗಿ ಹಾಸ್ಪಿಟಲಲ್ಲಿ ಇದ್ದೆ. ನಾನು ಉರಿತಾ ಇತ್ತು. ಇಂಜೆಕ್ಷನ್ ಎಲ್ಲ ಮಾಡೋ ನನಗೆ ಡ್ರಿಪ್ ಹಾಕ್ಬಿಟ್ಟಿದ್ರು. ಟ್ರಾಫಿಕ್ ಇತ್ತ ಅಲ್ಲಿ? ಹ್ಞೂ ಅಮ್ಮ. ಟ್ರಾಫಿಕ್ ಇದ್ದಿಲ್ಲ ಅನ್ಸುತ್ತೆ. ಗೊತ್ತಿಲ್ಲ. ನಾನು ಬಿದ್ದಾಗ ಕಣ್ಣೇ ಮುಚ್ಚಿಬಿಟ್ಟಿದ್ದು ನಾನು. ಫಸ್ಟ್ ನನಗೆ ಏರಿಯಾ ಹೇಳಿ, ಯಾವ ರೋಡ್ ಅದು? ನಾನು ಬರ್ತೀನಿ ಬೇಗ. ಬೇರೆ ಗೊತ್ತಿಲ್ಲ. ಇವಾಗ ಹಾಸ್ಪಿಟಲಿಂದ ಇದು ಬರ್ತಿದೀವಲ್ಲ. ಅಲ್ಲ ಚಿನ್ನ, ಏನು ರೋಡ್? ನಾನು ಬರ್ತೀನಿ ಈಗ. ಅಲ್ಲೇ ಬರ್ತೀವಿ ಹೇಳು. ಊರಿರ್ತದೆ ತಡ್ಕೊಳಕ್ಕಾಗ್ತಿಲ್ಲ. ರೋಡ್ ಹೇಳಿ ನಾನು ಬರ್ತೀನಿ ಅಂದ್ರೆ ಅಳ್ತಾ ಇದ್ರೆ ಈ ನಾಯಿ ನೋಡಿ ನಮ್ಮ ಮಗಗ್ ಮತ್ತೆ ಕೂಗಾಡ್ತಿದ್ದ ನೀನು. ಅಪ್ಪ ಇವಳೇನ್ರಿ ಇವಳು ಉರಿ ಹಚ್ತದಾಳೆ. ನಾನೇನೋ ಹೋದ್ರೆ ಅಲ್ಲ ಬ್ರೋ, ಕ್ರೇಜಿ ಇದೆ ಅವ್ರು. ಅಲ್ಲ ಜಸ್ಟ್ ಹೇಳು ಅಂದ್ರೆ ಹಂಗ ಹೇಳೋದು. ಆಕ್ಸಿಡೆಂಟ್ ಆಗಿದೆ, ಬಾ ಕರ್ಕೊಂಡು ಹೋಗಿ ಬಾ. ಎಂಟ್ರಿ ಸೀರಿಯಸ್ ಸಿಚುವೇಶನ್ ಆಗಿದೆ ಇವಾಗ. ಲೇ ಒಳಗೆ ಹೋದ ತಕ್ಷಣ ಎಲ್ಲಿ ವಾಂಚ್ತಾರೆ ಫುಲ್ ಇವಾಗ ಎದ್ರಕೊಂಡ್ಬಿಟ್ಟಿದ್ದಾರೆ ನೋಡ್ರಿ ಇವಾಗ ಪೂರ್ತಿ ಸೀರಿಯಸ್ ಆಗಿ ನೋಡ್ತೀವಿ. ಗೈಸ್. ನಮ್ ತಂಗಿ ಓವರ್ ಆಕ್ಟಿಂಗ್ ಒಳಗೆ 10 ರೂಪಾಯಿ ಆಕ್ಟಿಂಗ್ ಬಿಟ್ಟು 100 ರೂಪಾಯಿ ಆಕ್ಟಿಂಗ್ ಮಾಡಿ ಫುಲ್ ಬ್ಲಾಗ್ ಏನಿದೆ ಅದನ್ನ ವಾಚ್ ಮಾಡಬೇಕು. ಸೊ ಬನ್ನಿ ಹೋಗೋಣ. ಲೆಟ್ಸ್ ಗೋ. ಏನೋ ಮಾಡ್ತಾಳೆ ಗೈಸ್ ಇವಳು. ಸ್ಲಿಪ್ಪರ್ ಯಾವ್ದು ಹಾಕೋಬೇಕು? ನಂದು ಸ್ಲಿಪ್ಪರ್ ಎಲ್ಲ ಕಿತ್ತೋಗಿರ್ಬೇಕು. ಗೈಸ್ ನಮ್ಮ ತಂಗಿ ಏನೋ ಮಾಡ್ತಾಳೆ. ನನಗೆ ತುಂಬಾ ಭಯ ಆಗ್ತೈತೆ. ಏನಾದ್ರು ವಾಂಚಿದ್ರೆ ಇವಳೆ ಆಮೇಲೆ ನಾನು ಹೇಗೆ ಹೊಡಿತೀನಿ ಹೇಳಿರ್ತೀನಿ ನೋಡು. ಹೋಗೋ ಹೊಡ್ಸ್ಕೊಂಡೆ ಸಾಕಾಗಿತ್ತು. ಏನೋ ಸ್ವಲ್ಪ ಹಂಗೆ ಲೈಟ್ ಆಗಿ ಹೇಳು ಆಕ್ಸಿಡೆಂಟ್ ಆಗೈತೆ ಅಂದ್ರೆ ಫುಲ್ ಏನೋ ಆಗ್ಬಿಟ್ಟೈತೆ. ಅದು ಇದು ಒಂದೊಂದ ಹೇಳಿರೋದು. ಸ್ಲಿಪ್ಪರ್ಸ್ ಯಾವ ಇವಾಕಲ್ಲ ಯಾವ್ದಾದ್ರು ಅಕ್ಕ. ಸೊ ಗೈಸ್ ಇವಾಗ ಹೊರಟಿದೀವಿ, ಬನ್ನಿ ಹೋಣ. ಗೈಸ್ ಇವಾಗ ಹೊರಟಿದೀವಿ, ಮನೆಗೆ ಹೊರಟಿದೀವಿ. ಇವಾಗ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲರೂ ಇದ್ದಾರೆ. ನೋಡೋಣ ಹೇಗಿರುತ್ತೆ ರಿಯಾಕ್ಷನ್ ಅಂತ. ಗೈಸ್ ಹೆಲ್ಮೆಟ್ ಹಾಕಿಲ್ಲ ಅಂತ ಹೇಳಿ ಗೊತ್ತು, ಆದರೆ ನಮ್ಮ ಮನೆ ಇರೋದು ಇಲ್ಲೇ ಪಕ್ಕಕ್ಕೆ ಗೈಸ್, ದೂರ ಏನಿಲ್ಲ. ಜಸ್ಟ್ 100 ಮೀಟರ್ ಅಷ್ಟೇ. ಸ್ಕೂಟಿ ತಗೊಂಡು ಯಾಕೆ ಹೋಗ್ತಿದ್ದೀವಿ ಅಂದರೆ ಅಲ್ಲಿಂದ ಮತ್ತೆ ಬೇರೆ ಏನೋ ಪ್ಲ್ಯಾನ್ ಇದೆ ಅದಕ್ಕೆ. ಸೊ ಎಲ್ಲರೂ ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸಿ. ಬಾಯ್ ಬಾಯ್. ಇಲ್ಲಾಂದ್ರೆ ನಂತರ ಬಿದ್ದುಬಿಡ್ತೀರಾ ನೋಡ್ರಿ ಇವಾಗ. ಹಾಂ. ಸೊ ಗೈಸ್ ನಾವಿವಾಗ ಹೊರಟಿದ್ದೀವಿ. ಚಿನ್ನು ನೀನೇನು ಮಾಡಂದ್ರೆ ಜಸ್ಟ್ ಲೈಟ್ ಇದೆ, ನೀನೇನು ಮಾಡೋದು ಜಸ್ಟ್ ಲೈಟ್ ಹಿಂಗೆ ಕುಂತ್ಕೊಂತ ನಡ್ಕೊಂತ ಹೋಗ್ಬೇಕಾಯ್ತಾ. ನಾನು ನಿನ್ನಿಂದ ನಾನು ಬರ್ತೀನಿ. ರೆಡಿ ಹೋಗು ಗೈಸ್. ಇವಾಗ ಹೊರಟಿದ್ದೀವಿ, ಬನ್ನಿ ನೋಡಿ. ಬಾರಲ್ಲಿ ನೀನು ಮುಂದೆ ಒಬ್ಬ. ನಮ್ಮ ಫ್ರೆಂಡ್ ಹೋಗಿ ಒಳಗಡೆ ಕ್ಯಾಮ್ರಾ ಇಡ್ತಿದ್ದಾನೆ. ಹೋಗು ನೀನು ಹೋಗು. ಯಾಕೆ ಏನಿದು? ಗಿಡಗಳು ಮಾಡ್ಕೊಂಡ್ರದ? ಯಾರು ಮಾಡಿದ್ದು? ನೀನು ಮಾಡ್ಕೊಂಡಿದೀಯಾ? ಎಲ್ಲಿ ಮಾಡ್ಕೊಂಡ್ರಿ ನೀವು? ರೋಡ್ ನಾನು ಹೇಳ್ದೆ ಅವ್ರಿಗೆ ಗಾಡಿ ಬರ್ತೈತೆ ಅಂತ. ರೋಡ್ ಸಣ್ಣ ಮಾಡ್ಬಿಟ್ಟಿದ್ದಾರೆ.
ಟ್ರಾಫಿಕ್ ಪೊಲೀಸ್ ಎಲ್ಲ ಸೇರಿದ್ರು ಸಾವಿರ ಸರಿ ಬಿಡ್ತೀನಿ ಹೆಲ್ಮೆಟ್ ಹಾಕಂತ ಏರ್ ಫಾಲ್ ಆಗುತ್ತೆ ಅಂತ ಹೇಳಿ ಹೆಲ್ಮೆಟ್ ಹಾಕಂಗಿಲ್ಲ ಏನಿಲ್ಲ ನೋಡ್ ಮಾಡ್ಕೊಂಡ್ರದ ಗಾಡಿ ಅವ್ಳಿಗೆ ಕೊಟ್ಟಿದ್ದೆ ನೀನ್ ಓಡಿಸ್ತಾ ಇದ್ದೆ. ಅವಳೇ ಹೇಳಿ ಸ್ಪೀಡಾಗಿ ಓಡಿಸು ಅಂತ. ನಾನು ಯಾವಾಗ ಹೇಳಿದ್ದೀನಿ? ಯಾವಾಗ ಹೇಳಿದ್ದೀನಿ? ನಾನು ಹೇಳಿಲ್ಲ ಅವನಿಗೆ. ಅದು ವ್ಲಾಗ್ ಮಾಡ್ಕೊಂಡು ಬರ್ತಿದ್ದಾರೆ ನೀನ್ ಕಡಿಮೆ ಸ್ಪೀಡ್ ಓಡಿಸ್ತೀಯ ಗಾಡಿ ನೀನು. ಆಂಟಿ ಅವಳೇ ಹೇಳಿದ್ ಸ್ಪೀಡ್ ಓಡಿಸು ಅಂತ. ವ್ಲಾಗ್ ಮಾಡ್ಕೊಂಡು ಬರ್ತಿದ್ದಾರೆ ಹಿಂದೆ ಮೊಬೈಲ್ ಇಟ್ಕೊಂಡು. ಹೇಳ್ತೀನಿ ನೀನ್ ಬಹಳ ಸಲ ಸ್ಪೀಡ್ ಅಂತೀಯೋ. ಹೇಳಿದ್ದು ನಿಮ್ಮ ಅಪ್ಪ ನೋಡಿದ್ರೆ ನಿನ್ನ ಅಷ್ಟೇ ಸಾಯಿಸ್ಬಿಡ್ತಾರೆ. ಏನ್ ಹೇಳ್ಬೇಕು ನಿಮ್ಮ ಅಪ್ಪಗೆ? ನಂದೇನ್ ತಪ್ಪಿಲ್ಲಮ್ಮ, ನಂದೇನ್ ತಪ್ಪಿಲ್ಲ. ಅವಳದೇ ನೋಡ್ ಸ್ಪೀಡಾಗಿ ಓಡಿಸು ಅಂತ. ಏನ್ ಅದಕ್ಕಂತ ಮಾಡೋದ್ ಇಂತ ಮಗನ್ ಮೊಮ್ಮಗಂತಂತ. ಅಲ್ಲೇ ಇದು ನಿನ್ನ ಆಕಾರ ನೋಡು. ಕಾಲೇಜ್ ಹೆಂಗ್ ಹೋಗ್ತೀಯಾ, ಏನ್ ಓದ್ತೀಯಾ, ಏನ್ ಬರೀತೀಯಾ? ಇಲ್ಲ ಕಾಲೇಜ್ ಓದಿರ್ಲಿ, ನಿನ್ನ ಸಂಧ್ಯಾ ವಂದನೆಗಳನ್ನ ಹೆಂಗ್ ಮುಗಿಸ್ಕತ್ತೀಯ? ಅಲ್ಲೇ ಕಾಲೇಜ್ ಓದಿರ್ಲಿ ಅವ್ರ ಅಪ್ಪಗೆ ಇಚ್ಚಿಕ್ ಬಿಡ್ತೀನಿ. ಮುಂಬೈ ಹೆಂಗ ಉಣ್ಣದು? ನಂದೇನ್ ತಪ್ಪಿಲ್ಲಪ್ಪ, ಅವಳೇ ಸ್ಪೀಡಾಗಿ ಓಡಿಸಂದಿದ್ದು. ನಮ್ಗೆ ಸ್ಪೀಡ್ ಯಾವಾಗ ಹೇಳಿದ ನಿನಗೆ? ಬಿಡು ಅದನ್ನ ಬಿಡು ಮಾತಾ. ನಂದೇನಿಲ್ಲ ಜಿ, ಅವಳೇ ಸ್ಪೀಡಾಗಿ ಓಡಿಸು ಅಂತ ಹೇಳಿ ಮಾಡಿದ್ದು. ನಾನ್ ಸ್ಪೀಡಾಗಿ ಓಡ್ಸು ಅಂತ ಹೇಳಿಲ್ಲ ಅಜ್ಜಿ ಅವನಿಗೆ. ಒಟ್ಟು ಏನೋ ಒಂದ್ ಮಾಡ್ಕೊಂಡ್ಬಂದ್ರೆ ಸರಿ ಸಮಾಜಕ್ಕೆ ಸುಮ್ಮನೆ. ಅಲ್ಲಿ ನೀರೈತಿ, ಸ್ಪೀಡಾಗಿ ಹೋಗ ನೀರೊಳಗೆ ಅಂತ ಹೇಳ್ತಾಳೆ. ಯಾ ನೀರಿತ್ತು ನೋಡಲ್ ನೀನು, ನೀರ್ ಕಂಡಿತ್ತು ಹೇಳು. ಇನ್ನು ಬೆಂಕಿ ಇತ್ತಂತಲ್ಲಿ, ತಲೆ ಎಲ್ಲ ತಿರುಗ್ತೈತೆ. ಕಾಲು ಈಗ ಕೈ ಏನಾಗೈತಿ ಅಂದ್ರು. ಎಚ್ಚರನೇ ಇಲ್ಲ. ಹಾಸ್ಪಿಟಲ್ ಕರ್ಕೊಂಡು ಹೋದಾಗ ಡಾಕ್ಟರ್ ಏನ್ ಹೇಳಿದ್ರು ಕಾರ್ತಿಕ? ಅವಳಿ ಬಾಳ ಕೈ ಮುರಿದೈತಂತ. ಕೈ ಮುರಿದೈತೆ. ಮುಟ್ಬೇಡ ಜೀವ ಕತ್ತೆ. ಉಗುರು ಆರೈತಿ ಎಬ್ಬೆರಳಿಗೆ. ಮುಟ್ಬೇಡ ಜೀ. ಉಗುರು ಆರೈತಿ. ದರ್ನ ಯಾಕದು ಗೆತ್ತವ. ಅಲ್ಲಿ ಕಾಲ್ ಟ್ವಿಸ್ಟ್ ಆಗಿದೆ, ಬೆರಳು ಕಟ್ಟಾಗೈತಂತೆ. ನಾವು ಗಣಮಗ ನಡೀತೈತೆ, ಅವ್ನು ನಡೀತೈತಿ. ನಿಂದೇಳು ಜೀವನ ಮಾಡಿದ್ದೆಲ್ಲ ನನ್ನ ಲೈಫ್ ಹಾಳು ಮಾಡಿಟ್ಟ. ಸೋರ್ಸ್ಕೊಂಡ್ ನೆಲಿಯ ನಿನ್ ಕಾಲ ಹಿಡಿಗೈತಿ. ತಿರುಗುಡಿ ಇನ್ನೂ ಸ್ವಲ್ಪ ಅದನ್ನ ಕಾಲು ಇನ್ನೊಂದು ತಿರುಗಿಸಿರ್ತೀನಿ ಅವನಿಂದ. ನೀನು ಕಡಿಮೆ ಇದೀನಿ. ಎಷ್ಟು ಸರಿ ನೋಡಿಲ್ಲ ನಾನು, ಎಷ್ಟು ಸರಿ ನೋಡಿಲ್ಲ ನಾನು. ಉಗುರು ಆರೈತೆ, ಬಟ್ ಆರೈತಪ್ಪ. ಬಟ್ ಐತವ, ಉಗುರು ಹೋಗಿರ್ತತಿ. ನೋವು ಆಗಿರೋದು ಗಾಚಾರ. ಬಿದ್ಲು ನೋಡ್. ತಲೆ ತಿರುಗ್ತದೆ, ಆಗ್ತಿಲ್ಲ. ಇದು ಸಂಕ್ರಾಗೈತಿ ಇದ್ದಾಳೆ. ಸಂಗಡ ಖುಷಿಯಾಗೈತಕ್ಕಿಗೆ ಕಾಲೇಜ್ ರಜಾ ಅಂತ ಹೇಳಿ ಬಾ ಇದ್ರಾಗ ಕಳಿಸ್ತೀನಿ ಕಾಲೇಜಿಗೆ ನಾನು. ಗ್ಲೂಕೋಸ್ ಕುಡಿಯೋದು ಹೋಗ್ಬೇಕು ಕಾಲೇಜ್ನಾಗ. ಬೇಡ. ಕೊಟ್ರೆ ಏನಾಗುತ್ತೆ? ಬಾಳ ನೀರದವ ಸಾಕು. ಅಲ್ಲ, ನಾನು ಸ್ಲೋ ಹೋಗ್ತಾ ಇದ್ದೆ, ಮುಂದೆ ರೋಡು ನೀರಿರುತ್ತೆ, ಸ್ಪೀಡಾಗಿ ಹೋಗಲ್ಲಿ ಒಂಥರ ಹಿಂಗ್ ಚಿಮ್ತತ್ತಲ್ಲ ನೀರ್. ನೋಡೋಣ ಕಿತ್ಕೊಂಡೋಗೈತಿ ಬೆಲ್ಲ. ಸ್ಕಿನ್ ಇಲ್ಲ, ಹೋಗ್ಬಿಟ್ಟೈತೆ. ಚರ್ಮನೆ ಕಿತ್ಕೊಂಡೋಗೈತಂತ. ಏನೇನ್ ಕಾಣದೈತ್ ನೋಡಿ ಅಂದೆಲ್ಲ, ಇದಕ್ಕ ಕಾಣದಿರೋದು. ಈಗ ಎಲ್ಲ ಮಾಡೋ ತನಕ ಮಾಡಿ ನನ್ ಮೇಲೆ ಆಗ್ತಿದ್ದಾಳೆ. ಅವಳು ಹೇಳ್ತಲ್ಲ, ಅವಳನ್ನ ಸಣ್ಣಳು ಓಡಿಸು ಫಾಸ್ಟ್ ಅಂತ. ನೀನ್ ಹೊಟ್ಟೆಗೆ ಏನ್ ತಿಂತೀಯ ನೀನು? ಕಿಸ್ತಿ ಅದಲ್ಲ, ಹಂಗೆ ಮಾಡಿರೋದ್ ನೋಡಿ ಇಲ್ಲಿ. ಯಾರು ಕಿಸಿತಿದ್ದಾರೆ? ಖಂಡಿತ ಗೊತ್ತಾ ಜೀವ? ಬೈ ಅವನಿಗೆ ಬೈ. ನೀನ್ ಏನ್ ಮಾಡ್ತಿದ್ದೀ ನೀನು? ನೀರ್ ಕುಡಿ ಮುದ್ದಿನ ಮೊಮ್ಮಗಲ್ಲ ನೀನ್, ದತ್ತುವರ್ಗಾಗಿದೆ ನೀನ್ ಮಾಡ್ತಿದ್ದೀರ ಹಂಗೆ. ಅವನಿಗೆ ಕಾಲೇಜಿನ ಇನ್ನೋ ಕರ್ಕೊಂಬರೋದು ಅಂತ ಏನ್ ಬರ್ತೈತೆ ಅದಿಂದೆ. ಬಾಯಿ ಮುಂದೆ ಎಣ್ಣೆ ಬಿಡುದು ಅವನಿಗೆ ಬೈತಾಳ ನೋಡು. ಮತ್ತ ಮಾಡಿರೋದು ಅವನು, ಬೀಳ್ಸಿರೋದು ಅವ್ನು. ನಾನ್ ನೋಡ್ತಿದ್ನ, ನಾನ್ ಹೇಳೇನೋ ನೀ ಸ್ಪೀಡ್. ಏನ್ ಸುಳ್ಳು ಹೇಳ್ತೀಯ? ಚಿಂಬೇಕನೆ ಹಿಂಗೆ ಹಿಂಗೆ ನೀರ್ ಹಿಂಗ್ ಹೋಗ್ತತ್ತಲ್ಲ ನೋಡ್ಬೇಕಂತ ಚಾಲೆಂಜ್ ಕೊಟ್ಲು ನನಗೆ. ಉರಿತೈತೆ ಕಾಲ್, ನನಗೆ ಆಗ್ತಾ ಇಲ್ಲ. ಅವನು ನಮ್ಮ ಮಾತಾಡ್ರು ಮಾಡ್ತಿರಲ್ಲ ಗಾಚಾರ. ಅವ್ರ ಅಪ್ಪ ಇದ್ರೆ ಬಾಸ್ತಿರ ಗಾಚಾರ ಬಂದ್ರು ಯಾ ಕಾಲ್ ನೋವು ಕೈ ನೋವು ಏನು ನೋಡಲ್ಲ ಅವ್ರಪ್ಪ. ನೋಡಂತೇಳಿ ಸಾಯಂಕಾಲ ಕೈ ತರ್ಬಟ್ಟಿನ. ಅದು ಕೈ ಮುರ್ದೈತಿ. ಇವಾಗ ಎಲ್ಲಿ ಏನ್ ತೋರ್ಸೋದು? ಎಲ್ಲ ಇದು ಪ್ಲಾಸ್ಟಿಕ್ ತರ. ಇನ್ನೇನು ಅವ್ರ ಏನಂತಾರೇನೋ ಪ್ಲಾಸ್ಟಿಕ್ ಮಾಡ್ರಿ ಏನೇನೋ ಅಂತಪ್ಪ, ಒಳಗ್ ರಾಡ್ ಇಟ್ಟು ಏನೋ ಅಂತಾರ. ಪ್ಲಾಸ್ಟಿಕ್ ಪ್ಲಾಸ್ಟರ್. ನಾನ್ ಸೀರಿಯಸ್ ಆಗಿದ್ದೀನಿ. ಇವ್ರಿಗೆ ಆಗಿರೋದು ಏನು ಇಲ್ಲ ಇಲ್ಲ ನಿಮಗೆ. ಏನ್ ಮಾಡ್ಬೇಕು? ನಾನ್ ಸಾಯ್ಬೇಕಿತ್ತು, ಅವಾಗ ಗೊತ್ತಾಕಿತ್ತು. ನಿಜ ಒಕ್ಕ. ಏನ್ ನಿಜ ಒಪ್ಕೋಬೇಕು? ನನ್ನ ಹತ್ರ ಏನ್ ಹೇಳಿದೆ ಅದನ್ನ ಹೇಳು. ಏನ್ ಹೇಳಿನಿ? ಏನ್ ಹೇಳ್ದೆ ಅದನ್ನ ಹೇಳು. ಯಾವಾಗ ಹೇಳಿದೀನಿ? ತಗೊಂಡ್ ಬೀಸ್ ಇವಾಗ ತಲೆ ಬ್ಲೇಡ್ ಓಪನ್ ಮಾಡ್ತೀನಿ ನೋಡಿ ಇವಾಗ.
ಅವಳೇ ಹೇಳಿದ್ದು. ಅವಳ ಕೈ ಕಾಲು ಎರಡು ಫ್ರಾಕ್ಚರ್ ಮಾಡಿ ನಿನ್ನ ಮತ್ತಿನ ಅಕ್ಕಿ ಮೇಲೆ ಹರಡ್ತೀನಿ. ಅವಳು ಒಪ್ಕೊಳಕ್ಕೆ ಹೇಳು, ಒಪ್ಕೊಳಕ್ಕೆ. ಗಾಡಿ ಫಾಸ್ಟ್ ಆಗಿ ಓಡಿಸು ಅಂತ ಹೇಳಿದಾಗ ಗಾಡಿನ ಫಾಸ್ಟ್ ಆಗಿ ಓಡಿಸು ಅಂತ ಹೇಳಿದ್ನಲ್ಲ ಅವಾಗ ಇರ್ಬೇಕಾಗಿತ್ತು ನಿನಗೆ. ನನಗೆ ಚಾಲೆಂಜ್ ಮಾಡಿ ಓಡಿಸಂದಿದ್ದು ಅವಳೆ. ನಾಳೆ ಮುಂದ್ಗಡೆ ವೀಲ್ ಏರ್ಸು ಅಂತೇಳಿ ಏರ್ಸ್ ಹೊಡ್ಬಿಡು. ಏನ್ ಮಾಡಕ್ಕ ಆಗಿರೋದೀಗ? ಏನ್ ಮಾಡಕ ಆಯ್ತು, ಅವ್ರ ಅಪ್ಪಂಗೆ ಆಗೈತಿ, ಏನ್ ಮಾಡಕಲ್ಲ. ನನಗೆ ಅವಳಿಗೆ ಹಿಂಗ್ ನೋವಾಗೈತಿ ಅನ್ನೋ ಟೆನ್ಷನ್ ಅಲ್ಲ, ಅವ್ರ ಅಪ್ಪ ಏನ್ ಮಾಡ್ತಾರೆ ಸಾಯಂಕಾಲ ಕಿನ್ನಿಗಂತ ನನಗೆ ಟೆನ್ಷನ್. ನಂಗೆ ಅವಾಗಿಂದ ತಲೆ ತಿರುಗ್ತೈತೆ. ನೀವು ಎಷ್ಟು ಜೋರ ಮಾತಾಡ್ತಿದ್ರ ಆಗ್ತಾ ಇಲ್ಲ ನನಗೆ. ಬಿದ್ದಿರೋದೊಂದು ಗಾಬಾಗೈತಿ ಅಂತ ನೀರ್ ನೀವು ಹಚ್ಚಲ್ಲ ನಿರ್ಮಲ. ಬರೀ ನೀರ್ ತಂದೆ ಯಾಕೋ ಇಲ್ಲಿ ಬಿಡ, ನೋಡ್ರಿ ಬಿದ್ರೆ ಬಿಡ್ಲಿ. ಮೂಲೋದು ಬೂದಿ ಕೈ ಇದೇ ಕೈ ಹಿಡಿದು ಇಳಿದ್ ಬಿಡ್ತೀನಿ ನಾನು. ಏ ಅಕ್ಕಿ ಬೋಳ್ ಮನಗಾಗೆ ಸುಮ್ಮರು, ಅಕ್ಕಿ ಬೋಳ್ ಮನಗಾಗೆ ಸುಮ್ಮರು ಸುಮ್ಮರು. ಪೆಟ್ಟು ಉದತಿ, ಪೆಟ್ಟು ತುಸಾಗೈತೆ, ಕೈ ನೋವು ಎಟ್ಟೈತಿ, ಕಾಲು ನೋವು ಎಟ್ಟೈತಿ. ಒಂಚೂರು ಉಗುರು ಕಿತ್ಕೊಂಡ್ರೆ ನೋಯ್ತಾವ ಕಾಲು. ಇದ್ದಾಳ ಅಜ್ಜಿ ನೀರ್ ನಿವಳಿಸ್ತಂತ ಇದ್ದಾಳ ಮೇಲೆ ಚಿನ್ನ. ಎದಾಳ್ತಿಲ್ಲ ಅವಳು. ನೀರುಡಿ ಮುಖಕ್ಕ ನೀರ್ ತಗೊಂಬರ್ರಿ, ನೀರು ಜಲ್ದಿ ನೀರ್ ತಗೊಂಬರ್ರಿ. ಅದಾವ ಅಲ್ಲಿ ಕಪ್ಪನ್ಯಾಗ ಅದಾವ. ಹಾಕ್ರಿ ಉಗ್ರಿ. ಏಯ್ ಆಗ್ತಾ ಇಲ್ಲ ಅಂದ್ರೆ ಅಲ್ಲಿಂದ ಹೋಗಿ ಆರು. ಮಾಡಿದಿ ಅನ್ನಿಂದ ಆತು. ಬರೀ ಹಾಕಿದ ತಪ್ಪು ಹೋದ್ರ ತೈಲಿ ಹಂಗೆ ಅಂದಿತ್ತು ಅಂತ ನೀ ನನಗೇನಂತಿ ಬಿಡಾಜಿ, ಅವ್ರಿಗೆ ಮಾಡ್ತಿ ಬಿಡು, ಬೇಡ. ಇಲ್ಲಿ ತಪ್ಪು ನಂದೇ ಇರೋದು ಫುಲ್ ಬೇಡ ಬಿಡು. ಏ ಮೊಮ್ಮಗ, ಏ ತಪ್ಪು ಫುಲ್ ನಂದೇ ಇರೋದು ಬೇಡ. ನೀನೊಬ್ಬಕ್ಕೆ ಏನೋ ಮೊಮ್ಮಗಳು. ನಂದೇ ಇರೋದು ತಪ್ಪು ಬೇಡ. ಅವಳಿಗಷ್ಟೇ ಮಾಡಲ್ಲಿ. ಅಲ್ಲಿ ಹೇಳಿದ್ ತಪ್ಪು ಅವಳು ಹೇಳ್ದಂಗೆ ನಾವು ಮಕ್ಕಕ್ ನೀರು ಅವನಿಗೆ ಚಲ್ಲ ಅಂತ. ಅವಳು ತಗೊಂಡು ಹಿಂಗ್ ಹಾಕ್ಬೇಕು. ಏನು ಬೀಳ್ತಾವೆ, ಏನ್ ಬೀಳ್ತಾವೆ? ಸಾಯ್ತಿ ಈಗ ನಿನ್ ಮತ್ತೆ. ಏನ್ ಸಾಯ್ತೀಯ? ಜಾಡ್ ಸುದ್ದ ಅಂತ ಮತ್ತೆ ಅಲ್ಲೋ ಬೀಳ್ಬೇಕು. ಬೀಳ್ತತಿ ಅಂತ ನೀನ್ ಹೇಳಿಲ್ಲ, ಬೀಳ್ತತಿ ಅಂತ ಅವನು ಓಡಿಸಿಲ್ಲ. ಯಾರ್ದು ಮತ್ತೆ ಏನಲ್ಲಿ ಗಾಚಾರ್ ಬರೋದ್ ಯಾರು ಏನ್ ಮಾಡ್ತಾರ? ಬೈಕ್ ನಿಮ್ ನೋಡು. ಹುಷಾರ್ ನಿಮ್ ಕೈಯಾಗಿರ್ಬೇಕು. ಹೆಲ್ಮೆಟ್ ಇಬ್ರಿಗೂ ಅದಾವ, ನಿನಗೂ ಅದಾವ. ಒಂದಿನ ಹಾಕಂತೀಯ ಅದು ಓಡಾಡೋದಿಲ್ಲ. ನನ್ ಮಗನಿಗೆ ಹೇಳೋ ಬೈಯಾಗಿಲ್ಲ, ಅವನಿಗೆ ಬೈ, ನನಗ್ ಬೈ. ಯಾಕೆ ನಾನ್ ಮಾಡ್ಕೊಂಡಿರೋ ಪೆಟ್ಟು ಅವನಿಗೆ ಹೇಳು, ಅವನಿಗೆ ಹೇಳು, ಕೈ ತೋರ್ಸು, ಅವನಿಗೆ ಹೇಳು, ನನಗೆ ಹೇಳೋ. ನನಗೇನು ಆಗಿಲ್ಲ, ನಾನು ರೆಡಿ. ಅವನು ಕಾಲಷ್ಟೇ ಪೆಟ್ಟೆ ನನಗೆ. ನಿಂದು ತಲೆ ನೋಡ್ಕ. ನಂದು ನಾನ್ ಮಗ ಓಡ್ಸಿದ್ದು. ಹೆಲ್ಮೆಟ್ ಹಾಕಬೇಕಿತ್ತು. ಹೆಲ್ಮೆಟ್ ಹಾಕೊಂಡು ಇದೆಲ್ಲ ಕಿತ್ಕೊಂಡು ಹೋಗ್ತಿದ್ದ. ಹೆಲ್ಮೆಟ್ ಹಾಕ್ಯಮಕ್ಕವ. ನೀನೇ ಬಿಡಿ ಹುಡಿ ಆದ ತಕ್ಷಣ ಕೈ ಮುರಿದ್ರೆ ತಲೆಗೆ ಕೈ ಸರ್ಜರಿ ಮಾಡಿ ಕೈ ಉಳಿಸ್ತಾರೆ, ಕಾಲ್ ಮುರಿದ್ರೆ ಕಾಲ್ ಉಳಿಸ್ತಾರೆ ಡಾಕ್ಟ್ರು. ತಲೆಗೆ ಏಟ್ ಬಿದ್ರೆ ಜೀವನ ಹೋಗತ್ತೆ. ಏನ್ ಮಾಡ್ಬೇಕು? ತಂದೆ ತಲೆಗೊಡಿತಾರೆ, ತಾಯಿ ಬೆನ್ಗೊಡಿತಾರೆ, ಮೇಡಮ್ ಕೈಗೊಡಿತಾರೆ, ಮೆಸ್ ಕಾಲ್ಗೊಡಿತಾರೆ. ನಾನು ಹೇಳ್ತೀವಾಗ ನಾವು ಮಾತಾಡೋದಿಲ್ಲ ಜಾಸ್ತಿ. ಯಾಕ ನನಗೆ ಇಂಥ ಮೂಗಳು ಇಂಥ ನೋಡ್ಬಿಟ್ರೆ ಭಾರಿ ಸುಸ್ತಕ ಜೀವ. ಅದೆಲ್ಲ ಏನಿಲ್ಲ. ಇವತ್ತು ಹೆಂಗ್ ಗೊತ್ತಾ, ಹಿಂಗೋ ಮುಂದ್ರ ಲಾರಿನೇನೋ ಬರ್ತಿತ್ತಪ್ಪ, ನೆನಪಿಲ್ಲ ನನಗೆ. ಬಿಡ್ಡ ಹಿಂಗ್ ಹಿಂಗ್ ಹೋದೆ. ಆ ಬೈಕ್ ಅದ್ ಏನಾಗಿತ್ತು, ಹೋಗಂದವನ್ ಯಾವನು? ನಾನು ಹೋಗಂದೆ. ಮುಂದ್ ಗಾಡಿ ಬರ್ತಿತ್ಲೆ, ನಿಧಾನಕ್ಕೆ ಹೋಗಲ್ಲ, ಸೈಡಿಗೆ ಹೋಗಲ್ಲ ಅಂತ ಹೇಳ್ತಿದೀನಿ. ಏನ್ ಒಪ್ಕೋಬೇಕು ನೀನ್? ಎಟ್ಟು ಗಪ್ಕ ಬೀಳ್ಸೋದೆಲ್ಲ ಬೀಳ್ಸ್ಬಿಟ್ಟು ಇವಾಗ ಗಾಡಿ ಬರ್ತೈತಿ ಅಂತ ನೀ ಹೊಡೆಯಕ್ ಆರಾಡ್ತಿಲ್ಲ ನೀನು. ಆಕಿ ಗಾಡಿನ ಸ್ಪೀಡ್ ಓಡ್ಸು ಅಂದಾಗ ನಿನಗೆಲ್ಲೋ ಇದ್ದು ನಾನು ಆಗಲ್ಲ ಅಂದೆ. ಅಲ್ಲೇ ಗಾಡಿ ನಿಲ್ಲಿಸಿ ಇಳಿ ಕೆಳಗ ಅನ್ಬೇಕಾಯ್ತು ನೀನು. ಬುದ್ಧಿವಂತ ಓಡ್ಸಲಿ ಅಷ್ಟು ಬರಲ್ಲೇನೋ ನಿನಗೆ ಅಂತಂದೇಳ ನಾನು ಈಗೋ ಹರ್ಟ್ ಮಾಡಿದ್ಲು. ಹೆಂಗ್ ನನ್ ಕೈ ಇವಾಗ ಕಳೆ ಹೋಗೋದ್ ಹೆಂಗ್ ಕೈ ಹೆಂಗೀಗ ಮಾಡ್ಕೊಂಡ್ ಕುಂತ್ರಿ ಏನ್ ಗತಿ ಹೇಳು. ಹೇಳು. ಓದಕ್ ಹೋಗೋ ಮಗಳು ಹಾಕಿದ್ರು ಹೇಳು, ಏನ್ ಹೇಳ್ಬೇಕು ನೀನ್ ಹೇಳು. ಕಾಮನ್ ಸೆನ್ಸ್ ಅನ್ನೋದೇ ಇಲ್ಲ. ಸುಮ್ಮನೆ ತಲೆ ಪೆಟ್ಟಾಗಿ ಮುರಿದ್ರೆ ಏನ್ ಮಾಡೋದು? ತಲೆ ಏನಾರಾಗಿದ್ರೆ ಹೆಂಗ್ ಗತಿ? ಅದನ್ನ ಹೇಳು. ಬರೀ ಏಟ್ ಆಗೈತನಂತ ಅನ್ಕೊಂಡಿ ನೀ ಒಳಗ್ ಫ್ರಾಕ್ಚರ್ ಆಗಿದ್ರೆ ಮತ್ತೆ ಮುರ್ದೈತೆ ಕೈ ನೋಡ ಇಲ್ಲಿ ಕುತ್ತಿಗೆಗೆ ಮೂಮೆಂಟ್ ಇಲ್ಲ, ಸರನಾ ಅದು ಸೆನ್ಸ್ ಇಲ್ಲ. ಇಲ್ಲಿ ನೋವು
ಕಾಲ್ ಕೊಟ್ಟು ಉಗುರೇ ಹಿಡಿದ್ಕೊಂಡು ನೋಡಿಲ್ಲಿ ಬ್ಲಡ್ ಹಾಕಂಗ್ ಹೆಂಗ್ ಬಂದಿತ್ತೆ. ಗಾಡಿಯನ್ನ ಯಾಕಂದ್ ಹೋತ ಏನ್ ಕೈ ಹಂಗ ಆಗಿರ್ತದೆ ಬಿತ್ತ ಫುಲ್ ಸ್ಕಿಟ್ ಹೊಡ್ಕೊಂಡ್ ಗಾಡಿ ಎಳ್ಕೊಂಡು ಹೋಗಿರ್ತೈತಿ. ಅಂದ್ರೆ ಒಂದ್ 5-6 ಪಲ್ಟಿ ಹೊಡೆದ್ಲು. ಬಿದ್ದಾಗ ಯಾವ ಗಾಡಿಗಳು ಬಂದಿದ್ರ ಗತಿ ಏನ್ ಮೈ ಮೇಲೆ. ಈಗ ಲಾರಿ just miss ಹಿಂದ್ಗಡೆ ಲಾರಿ ಬಂದ್ ನಿಂದಿರುತ್ತು, ಹೋಗಿತ್ತು. ಬ್ರೇಕ್ ಆಗ್ತು. ನೋಡಜ್ಜಿ ನನಗೇನು ಗೊತ್ತಿಲ್ಲ, ನಾನು ಇದ್ರಲ್ಲಿ ಇಲ್ಲೇ ಇಲ್ಲ. ನನಗೆ ಹೇಳಿದ್ಲು ನಾನಿಲ್ಲ ಆಗಲ್ಲ ಅಂತ, ಅದಕ್ಕೆ ನಿನ್ ಕೈಯಿಂದ ಇಷ್ಟೇನ ಆಗೋದು, ಅಷ್ಟು ನಿನ್ನ ಹತ್ರ ದಮ್ಮಿಲ್ಲ ಅಂತ ಅಂದೇಳಿ ನನಗೆ ಏನ್ ಹೌದೌದ ನಂಗೆ ನಾಟಕ ಮಾಡ್ಬೇಡ. ಮಾತಾಡಿದ್ರ ಕದೆ ಕರೆ ತಗಾದು ಬಾಯಿ ಮುಚ್ಕೊಂಡ್ರಿ ಕುತ್ಕೊಂಡು ನೀನು ಮಾಡಿರೋದಲ್ಲ ನೀನು ಇವಾಗ ನೋಡ ನೀನ್ ಅಂದಿರೋದನ್ನ ಹೇಳಿದ್ರೆ ಮಾಡ್ಕೊಂಬಂದಿರಿ ನೀನ್ ಅಂದಿರೋದನ್ನ ಹೇಳಿದ್ರೆ ಸಿಟ್ಟು ಬರ್ತತ್ತ ನಿನಗೆ. ಮಾಡ್ಕೊಂಬಂದಿರಿ ನೋಡೋದು ಏನೂ ಅಲ್ಲ. ಎಲ್ಲ ತಪ್ಪು ನಂದೆ. ಆಮೇಲೆ ಮಾಡ್ತಾರ ಅವ್ರು. ಅದನ್ನ ಮುಂದೆ ಇಲ್ಲ ಅದನ್ನ ಹಗ್ಗ ತೆಗೆದು ಜೋರಾಗಿ ಹೇಳಿರಿ. ನನ್ ಮಗನ ಕುತ್ತಿಗೆ ಸಾಯಿಸ್ಬಿಡು. ಸುಮ್ಮನೆ ಯಾವ್ದಕ್ ಮಾತಾಡ್ತಿ. ಮಣ್ಣೆಲ್ಲ ಆಗೈತ್ ನೋಡಿದೆಲ್ಲ ಫುಲ್ ಬಿದ್ದಿರೋದು. ಇದು ಮಣ್ಣಲ್ಲಿ ಬಿಡಿ, ಇದು ಕೆಂಪಕ್ಕಾತಲ್ಲಿ ಏನ್ ಹಚ್ಚಿದಾರೆ ಇಲ್ಲಿ ಡೆಟ್ಟಲ್ ಹಚ್ಬಿಟ್ಟಾರ ಫುಲ್. ಟಿಂಚರ್ ಹಾಕಿದಾರೆ. ಇದು ಬ್ಲಡ್ ಏನ್ ಅನುಕ್ತಾಯ್ತಾ ಹೆಂಗಿದು? ಯಪ್ಪ ಇಲ್ಲ ಬ್ಲಡ್ ನಿಂತಿದೆ, ಇಲ್ಲಾಂದ್ರೆ ಬ್ಲಡ್ ಬಂದ್ಬಿಟ್ಟಿರೋದು. ಫುಲ್ ಹತ್ತಿ ಇದ್ ಮಾಡಿರೋದಲ್ಲ. ಐತಿ. ನಿಮ್ ಪಪ್ಪನ ಹೆಂಗ್ ಕೂಲ್ ಮಾಡ್ತೀವೋ, ನಿಮ್ ಪಪ್ಪಾಗ ಹೆಂಗ್ ಸಮಾಧಾನ ಮಾಡ್ತೀಯ ನೋಡ್ಕ. ಇದ್ರ ಬಂದು ಡಿಕ್ಕಿ ಹೊಡಿತು ಅಂತ ಅನ್ರಿ. ನಾವು ಹೋಗಿ ಗುದ್ದಿದ್ವಿ ಅಂತ ಹೇಳ್ಬೇಕಾ? ನೀವು ಗುದ್ದರಲ್ಲ, ಇದ್ರಿಗೆ ಬಂತು ಒಳಾದ್ವಿ, ಇನ್ನೊಂದ್ ಕಡೆಗೆ ಬಿಡಕ್ ಹೋದ್ವಿ, ಅಲ್ಲೊಂದು ಬಂತು ಅನ್ಬೇಕು. ಸೆಲ್ಫಿಶ್ ಇಂತ ಮೊಮ್ಮಗನ್ನ ಇದ್ ಮಾಡ್ತೀನಿ, ಪ್ರೀತಿ ತೋರಿಸ್ತಿ. ಕಾರ್ತಿಕ್ಕು ಅಯ್ಯೋ ಅದಮ್ಮ ಕೈ ಹಂಗೆ ಎತ್ತಿದ್ದೆ, ಅದು ಎತ್ತರಲ್ಲ. ಎಚ್ಚರನೇ ಇಲ್ಲ ನನಗೆ, ಏನು ಹೋಗಿ ಹಾಸ್ಪಿಟಲ್ ಇವಾಗ ನನಗೆ ಗೊತ್ತಾಗ್ತಾ ಐತಿ. ಅವಳು ನೀಟಾಗಿ ಕುತ್ಕೊಂಡಿದ್ರೆ ನಾನು ಹೋಗ್ತಿದ್ದೆ. ಎದ್ ನಿಂತ್ಕೊಂಡಳಲ್ಲ, ಬೈಕ್ ಹಿಂಗ್ ಶೇಕ್ ಆಗೈತು. ಹೌದು ಹೌದು ನೀನ್ ಹೌದು ಅನ್ಬಿಡು. ಅಲ್ಲ ನಿಂತ್ಕೊಂಡ್ರದ್ಕ ಗೊತ್ತಾಗಿಲ್ಲ. ನಾನು ಎಲ್ಲಿ ನಿಂತ್ಕೊಂಡಿನಿ? ನಾನು ಹೇಳ್ದಾನೆ ಇಟ್ಕೊಂಡಿದ್ದೀನಿ ಅಂತ ಅವ್ನು ಹೇಳ್ತಾನ, ಅವನು 1000 ಹೇಳ್ತಾನ ಅವನು. ಅವ್ನ್ ಮಾತ್ ನಂಬಿಡು ನೀನು. ಒಪ್ಕೊಳ್ಳಿ, ನಿಜಾನೇ. ಒಂದರ ಬಿದ್ದಿನೇನೋ ಹೂ ಅನ್ನು ಎಲ್ಲರಿಗೂ ಗೊತ್ತು. ನಾನು ನಿಂತ್ಕೊಂತಿನ ಬೈಕ್ ಆಗಿ ನಿಂತ್ಕೊಳಕತ್ತ ಜಾರ ಅಂತ ಚಪ್ಪಲಿ ಹಾಕೊಂಡಿನಿ. ಇಲ್ಲಿ ಎಲ್ರಿಗೂ ಗೊತ್ತಾಗೈತಿ ಏನಂತಂದ ಹೇಳಿ. ಒಪ್ಕ ಏನಾಯ್ತದ ನೋಡಜ್ಜಿ ಹೆಂಗಂತ ಅವನಿಗೆ ಎದ್ದು ಹೊಡ್ಬಿಡುತ್ತೆ. ಏನ್ ಹಂಗ ಆಗಂಗಿಲ್ಲ. ಈಗ ಮುಚ್ಕೊಂಡು ಕುತ್ಕ ಚಿನ್ನ ನೆಟ್ಟಗ್ ಮಾತಾಡು, ತಲೆ ಕೆಡಿಸ್ಬೇಡ. ಕೆಡಿಸ್ಬೇಡ. ಈಗ ಇಷ್ಟೊತ್ತು ಸುಮ್ನದಿನ್, ಮತ್ತೆ ಜಾಸ್ತಿ ಮಾತಾಡಿದ್ರೆ ಸರಿ ಇರಲ್ಲ. ಏನ್ ಮಾಡ್ತೀಯ? ಸರಿ ಇರಲ್ಲ ಅಜ್ಜಿ, ಹೇಳೋಳಿ ಸುಮ್ನೆ. ಇಬ್ರು ಮಾತಾಡ್ಬೇಡ್ರಿ, ಸುಮ್ನೆ ಇದ್ಬಿಡು. ಜೋರ್ ಸೊದ್ದ ಅಂದ ಮತ್ತೇನಿಲ್ಲ ನೋಡು. ಏನೇನಿಂದ ಇಬ್ರು ಕಿತ್ತಾಡದಂಗ ನೋಡ್ಬೇಕು. ಕಿತ್ತಾಡ್ಕೊಂಡಿಲ್ಲ ಇಬ್ರು, ಅದಕ್ಕೆ ನಾನು ಎದ್ದಿಲ್ಲ ಬಿಡ್ಸಕ್ಕೆ. ನಿನ್ ಮಗನ ಸುಮ್ನೆ ಬಿಡ ನಿನ್ನ. ಏನ್ ತಗೊಂಡೋಗಿಲಿ? ನಿರ್ಮಲ ಕೈ ಕಾಲ ಗುಸ್ರಲ್ಲ. ನಿಜ ಕೈ ಎತ್ತೈತೇನ? ನೀನ್ ತಂದ್ ಕೊಟ್ಟದ್ ನೋಡಿ. ಪಾಪಕ್ಕೆ ಸಿಟ್ಟು ಇಳಿಬೇಕು, ಮತ್ತೆ ಬಿಳ್ಸಿಂಗ್ ಕರ್ಕೊಂಡ್ ಬಂದಾನೆ. ನಿನ್ ಖುಷಿ ನೀನ್ ಹೇಳಿದೀಯ, ನಿನ್ ಖುಷಿಗ ಅವ್ನ್ ಮಾಡಿದಾನ, ಏನ್ ಮಾಡಕ್ಕು. ನಾನೇನ್ ಹೇಳಿಲ್ಲ. ನೀನು ಕರೆಕ್ಟ್, ನೀನೊಂದೇ ನೋಡಿ ಮಾತಾಡ್ತಿರೋದು ನನ್ ಪರವಾಗಿ. ಖುಷಿ ನನ್ ಖುಷಿಗಲ್ಲ, ಅವಳು ಖುಷಿಗೆ ಮಾಡಿರೋದು. ಖುಷಿ ಬಾಯಿ ಮುಚ್ಕೊಂಡು ಇರೋ ಕೇಳಜ್ಜಿ. ಮುಚ್ಕೊಡ್ರವ ಬಾಯ. ಬಿದ್ದಿದೀವಿ, ಬಿದ್ರ ಮುಚ್ಕೋಬೇಕು. ಹೇಳ್ದ ನಿನ್ನಂತ ಬಿಡಾಕ ನೀ ಮುಖ ನೋಡಿ ಸಿಟ್ ಬರ್ತದ ನನಗೆ. ನೋಡ್ರಿ ನಗದ್ ನೋಡ್ರಿ, ಇವಳು ಮಾಡ್ಕೊಂಬಂದಿಲ್ಲಿ. ಯಪ್ಪ ಏನೆಲ್ಲ ಹೇಳ್ತಾರೆ, ಕಾಲೇಜಿಗೆ ಹೋಗಂಗ್ ಮಾಡ್ತೀರಿ. ಆಮೇಲೆ ಎಲ್ಲ ಆದ್ಮೇಲೆ ನಾಳೆ ಕಾಲೇಜಿಂದ ರಜಾ ಅಂತ ಕೇಳಿದ್ರು, ಇವತ್ತು ಅಡ್ಮಿಟ್ ಆಗ್ತೀನಿ ಅಂತ. ಹೌದಾ? ಇವಳು ಕೇಳ್ತದಾಳ ಅವ್ರಿಗೆ. ಬಾಪರ್ರೆ ನೋವು ಅಷ್ಟೇ ನೋಡಿ, ಇನ್ನು ಎಳೀತೈತಿ ಫುಲ್ಲು. ಚಳಿ ಎತ್ತಿ ಪಾಚ್ಕೊಂಡ್ಬಿಟ್ರ ಆತ್ ಓದ್ಕೊಂಡಂತ ಪ್ಲಾನ್ ಮಾಡ್ಯಾಳ. ಎಲಿತೈತಿ, ಏನ್ ಎಲಿತೈತಿ? ಕೈ ಎಳಿತಾ ಇದೆ, ಫುಲ್ಲು ನೋವು, ಪೇನ್. ಎಳಿಯಕ್ ಏನಿಲ್ಲ, ಮುರ್ದತ್ ಆಲ್ರೆಡಿ. ನೀನೇ ಕಳ್ಬೇಕು ಇದಕ್ಕೆ. ಯಾವ್ದಾರ ಒಂದ್ ಗೌರ್ಮೆಂಟ್ ಆಸ್ಪತ್ರೆ ಯಾಕೆ ಹೋಗಿರಿ. ಇಷ್ಟೊತ್ತಾಗಿರುತ್ತೇನೆ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ಯಾನ, ಅಲ್ಲೇ ಹೋಗದ್ ಬರ್ಬೇಕು. ಯಾಕೆ ಕರ್ಕೊಂಬಂದ್ ಮನೆಗೆ? ಊಟ ಗೀಟ ಕೊಡ್ತಾರಲ್ಲಿ ಅಂತಂದ್ ಹೇಳಿದಾಗ ಅವಂದೇನ್ ತಪ್ಪ. ಸಪೋರ್ಟ್ ಅಜ್ಜಿ ನೀನ್ ಒಂದೇ ನೋಡಜ್ಜಿ ನನ್ ಸಪೋರ್ಟ್ ಇರೋದು. ಬಾಯ್ ಇವ್ರೆಲ್ಲಾರು ನೀನೇನಾರ ಇಲ್ಲ ಅಂದಿದ್ರೆ ಇವ್ರೇನು ಪೂರ್ತಿ ನೀನೇ ಮಾಡಿರೋದು, ನೀನೇ ಎಲ್ಲ ಅಂತಂದೇಳ ಅಂತಿದ್ರು ನನಗೆ. ತುಳು ಕಾಲಲ್ಲಿ ತುಳು ಸಾಯ್ಸಾಕ್ಬಿಡ್ತೀನಿ ಅಜ್ಜಿ. ಅವ್ನ್ ಬಾಯಿ ಮುಚ್ಕೊಂಡು ಇರೋ ಕೇಳೋನಿಗೆ. ನಾನು ಏನಾರ ತಪ್ಪು ಹೇಳಿದ್ನ? ಸುಮ್ಮನೆ ತಪ್ಪು. ಹಾ ತಪ್ಪಿಲ್ಲ.
ತಣ್ಣಗಾಯ್ತು ನೋಡಜ್ಜಿ, ಈ ಜೊತೆಗೆ ತಣ್ಣಗೈತಿ, ಎತ್ತಕ್ ಬರಲ್ಲ, ತಣ್ಣಗೈತ್ ಫುಲ್ಲು ನೋಡು. ಇದಲ್ಲ ಇದು. ಹೌದು, ಹೂವಾ ನೋಯ್ತೈತಿ ಇರು ಸ್ವಲ್ಪ ಇಲ್ಲೆಲ್ಲ. ತಣ್ಣಗಲ್ ಬೆಚ್ಚಗೈತಿ. ನನಗ್ ತಣ್ಣಗೈತಿ. ಮಕ್ಕಳು ನೋವಲ್ಲಿ ನಗು ಇದೆ, ನಿನಗ್ ಗೊತ್ತಾಗ್ತಿಲ್ಲ. ಅಜ್ಜಿ ಕಣ್ಣೊಳ ನೀರ್ ಬರ್ತಾ ಇದಾವಲ್ಲಿ. ನಾನು ಸುಮ್ಮರು ಎತ್ತು ಬೇಕಾತಾಗೆ ಮಾತಾಡ್ತಾಳೆ. ನಾನು ಓಡ್ಸಲ್ಲ ಅಂದೆ. ಈಗ ಹತ್ರ ಬಂದಿದ್ದೆ. ಓಡ್ಸಲ್ಲ ಅಂದ್ರೆ ಯಾಕೆ ಅಷ್ಟು ದಮ್ಮಿಲ್ಲ ನಿನಗೆ? ಅಂತ ಬಿಡಕ್ಕೆ ಒಂದು ಇದೇ ಮಾತು ನಾನು ಯಾರಿಗಾರ ಹೇಳಿದ್ದೇನೆ ಅಂದ್ರೆ ಹೇಳಕ್ಕಿನ ಮುಂಚೆನೆ ಓಡಿಸ್ತಿದ್ರು ಅಂತ ಹೇಳ್ತಾಳೆ. ಬಂದೆ ಕಿಸಿತಾಳ. ಒಂದದ ಹ್ಮ್ ಅಂದಿನಂತ ಅನ್ಕೊಳ್ರಿ, ಈಗ ದೇವ್ರಿಗೆ ಗೊತ್ತು ಏನಾಗೈತಲ್ಲ ಅಂತ. ನೀವೆಲ್ಲ ಏನ್ ಹೇಳ್ತಿರೋ? ಓ ಕುತ್ಕ. ಆ ಕೈಯಾಗನ್ನ ಇದನ್ನ ನೋಡೋಣ. ಈಗ ನಂದೇ ಏನಾರ ಅದ್ರಲ್ಲಿ ಇದ್ದಿದ್ರೆ ನನಗೂ ಖುಷಿಗೆ ಮಾಡಿದಿದ್ರೆ ನನಗೂ ಏನಾರ ಹಾಕಿತ್ತು. ನನಗೇನು ಆಗಿಲ್ಲಲ್ಲ. ಅವನಿಗ ಕಾಲ್ ಸ್ವಲ್ಪ ಫ್ರಾಕ್ಚರ್ ಆಯ್ತು ಅಷ್ಟೇ. ಸಿಟ್ಟು ತೆನಾಕಿ ಮೇಲೆ ಸರಿಯಾಗಿ ಮಾಡ್ಕೊಂಡ್ ಬಂದಿ ನೋಡು. ಅಪ್ಪ ಎಂತೆಂತ ಮಾತಾಡ್ತೀಯಮ್ಮ ನಿನ್ನ. ಕುತ್ಕೊಳೆ. ಅಲ್ಲಮ್ಮ ಇಂಥ ವಿಷಯದಲ್ಲಿ ಆಕೆ ಸಿಟ್ಟು ಎಬ್ಸಿದ ನಿಂದು ಇಷ್ಟ ನಿಂದು ಅಂತ. ಏಯ್ ಯಾವಾಗ ಅಂದಿನ ಹತ್ರ ಮತ್ತೆ ಈಗ ಓಡಿಸ್ತೀಯಲ್ಲ, ಇಷ್ಟ ನಿಂದು ದಮ್ಮ ಅಂದ್ರು ಅಂದಿಲ್ಲ ನಾನು. ಅವ್ನ ಅಂತವ್ನ ಏಯ್ ವಿಡಿಯೋ ಇದ್ದು ತೋರ್ಸ್ಬಿಡ ಅಂದಿದ್ರೆ ಸುಮ್ಮನೆ ಹೇಳ್ರಿ. ನಾನು ಅಂದಿನ, ನಾನು ಅಂದೈತಂತ ನಂಬೈತೆ. ಹೆಂಗ್ ಎದುರ್ಸಿರ ಕೈ ಅವ್ವ. ಇದು ಕಾಂತತ್ತ ನೋಡ್ತಾನಿ. ಏನ್ ಕಾಂತಜ್ಜಿ? ಮುಟ್ಬೇಡಜ್ಜಿ. ಉಗುರು ಕಾಂತತ್ತ ನೋಡ್ತಾನಿ. ಉಗುರು ಫುಲ್ ಯಾರ್ಕಣಿ ಹಿಂಗೈತಲ್ಲ ಇದು. ವಾ ಕೈ ಇದು ಹಿಂಗೆ, ಇದು ಫುಲ್ಲು ಹೋಗೈತಿ. ಇದು ಇದು ಇಲ್ಲೇ ಇಲ್ಲೇ ಇಲ್ಲ. ಸದ್ದಾಗ ನನಗೆ ಗೊತ್ತಾಗಿರೋದು ಅದು ಹೋಗೈತೆ. ಗುದ್ದಿದಾರಜ್ಜಿ ಕಾಲು ಏನಾಗೈತೆ, ಹಿಂಗೆ ಹೇಳ್ಬೇಕಲ್ಲ. ಕಾಲ್ ಏನಾಗೈತೆ ಗೊತ್ತಾ? ಚಪ್ಲಿ ಟ್ರಾನ್ಸ್ಪೇಟೆ ಉಗುರು ಹಿಂಗ್ ಹಾಕೊಂಡು ಹೋಗಿದ್ದಾರೆ. ಅದ್ರ ಜೊತೆಗೆ ಬೆರಳು, ಎಷ್ಟು ಕಾಮಿಡಿ ಅಲ್ಲ. ನಾನು ಉಗುರು ಆಡ್ಕೊಂಡು ಹೋದ್ರೆ ಅದ್ರ ಜೊತೆಗೆ ಬೆರಳು ಕಿತ್ಕೊಂಡ್ ಹೋಗ್ಬೇಕಿತ್ತು. ಬಿದ್ರೆ ಜಾಗ ನಿಮಗೆ ಗೊತ್ತೈತಿ. ಫಸ್ಟ್ ಉಗುರು ಹುಡುಕ್ರಿ. ಉಗುರು ಏನ್ ಮಾಡ್ತಿ ಬಿಡತ್ ನಾ ತಗೊಂಡು ಅದ್ನೇನು ಮಾಡಲ್ಲ. ಅಲ್ಲ ಉಗುರ್ಸಿ ಅಣ್ಸಕ್ ಬರತ್ತ ಉಗುರು. ಬೆಳಿತೈತಿ. ಈಗ ಉಗುರು ತಗೊಂಬಂದು ಅಂಟಿಸ್ಬೇಕಾ? ಮತ್ತೇನ್ ಮಾಡ್ತಿ? ಅಂಟಿಸಿ ಬಟ್ಟೆ ಸುತ್ತಿ ಬಿಡದ. ಅಲ್ಲ ಹಾಕ್ತಾರಲ್ಲ ಬಾಯಿಗೆ, ಅಲ್ಲ ಹಾಕ್ತಾವ. ಯಪ್ಪ ಹೆಂಗಾಗ್ತಿರಲ್ಲ ನೀವು. ಅಲ್ಲ ಉಗುರು ಯಾರು ಅಂಟಿಸ್ತಾರೆ ಅದು. ₹1 ಬೆಲೆ ಇಲ್ಲಪ್ಪ ಇವ್. ಅವೆಲ್ಲ ಬಿಡ್ರಿ. ಕೈ ಸ್ಕಿನ್ ಕಿತ್ಕೊಂಡೈತೆ. ಕಾವಿಂದ ಐತ್ ನೋಡ್ರಿ, ಅದಕ್ಕಿನ್ನ ಡಬ್ಬಲ್ ಆಗೈತೆ. ಕಲೆ ಹೋಗಲ್ಲ. ಹಂಗ ಒಂದ್ ವೇಳೆ ಒಣಗಿದ್ನು ವಯಸ್ಸಾದವ್ರದ್ದು ಹೆಂಗಿರ್ತೈತ್ ನೋಡಿ, ಕೈ ಮಜಲ್ ತರ ಹಂಗಿರ್ತೈತೆ. ಅದಕ್ಕೆ ಏನ್ ಮಾಡ್ಲಿ ಅದನ್ನ ಹೇಳ್ರಿ. ನೀವ್ ಬರೀ ಕೈ ಮುರ್ಕಿ, ಕಾಯಿ ಮುರ್ಕಿ, ಉಗುರು ಮುರ್ಕಿ. ಯಾರ್ದಾರ ಚರ್ಮದ್ರ ಕೊಡ್ರಿ ಅಂತ ಹೇಳಿದ್ರ ಅತ್ತಗ ಪೇಪರ್ ಹಾಕ್ಸಿದ್ರ. ನಂದೇ ತೊಡಗಿನ ಚರ್ಮ ತೆಗೆದ ಆಕಿ ಕೈಗೆ ಹಾಕ್ಸ್ವಂತಾಗ ಇನ್ನೇನ್ ಮಾಡಕ್ಕಾಕತ್? ಜೀವನ ಒಂದ್ ಕಾರ ಅರ್ಥ ಐತ್ ಹಂಗ ಹೇಳ್ತಾವ್ ನಿಮ್ ಮಕ್ಳುಗಳು. ಹೆಂಗ ಹಾಸ್ಪಿಟ್ಲಿಗೆ ಹೋಗೋಣ? ಹೋಗ್ರವ ದುಡ್ಡು ಕೊಡು. ನೀನ್ ಕೊಡಪ್ಪ. ₹70,000 ಫೋನ್ ಆಗೈತ್ ನಂದ. ಅದ್ರದ್ದು ಯಾರು ಕೊಡ್ತಾರೆ? ನನ್ ತಲೆ ಹೋಗಿತ್ತು. ಜಸ್ಟ್ ಹಿಂಗ್ ಇತ್ತಿನ ತಲೆ ಲಾರಿ ಹಿಂಗೆ ಬಂತು. ಇವ್ರು ಯಾರು ಕಟ್ಕೊಂಡ್ರ ಅನ್ಸುತ್ತೆ. ನನ್ ತಲೆ ಇಲ್ಲೇ ಹೋಗಿತ್ತು. ಯಾರು ಬಂದ್ ಕರ್ಕೊಂಡಾರ? ಯಾ ನನ್ ಮಗನ್ ಗೊತ್ತು. ಪ್ರಜ್ಞೆ ತಪ್ಪಿದಿ ನಾನು. ಅಯ್ಯ ಪ್ರಜ್ಞೆ ತಪ್ಪಿದಿ ನಾನು. ಅಯ್ಯ ನನ್ನ ಹತ್ರ 1700 ಅಷ್ಟೇ ಇರುತ್ತೆ. ಏನ್ ಬರ್ತೈತಿ ಇದಕ್ಕೆ? ಒಳ ಕರ್ಕೊಂಡಲ್ಲ ನಿನಗೆ. ಇದಕ್ಕೆ 3,000 ಆಯ್ತಂಟಿ. 3,000 ಕೊಟ್ರಿ ಇದಕ್ಕ. ಹಾ ಚಿನ್ನು, ಏನೋ ನಿಮ್ ಡ್ಯಾಡಿ ಫೋನ್ ಮಾಡ್ತೀನಿ. ಯಾಕ ಅಮೌಂಟ್ ಬೇಕಲ್ಲ ಹಾಸ್ಪಿಟಲ್. ನೀನ್ ಯಾಕೆ ಕೇಳ್ತಿ? ಅವಳ ಕೈ ಕೊಡು ಕೇಳಿ. ಹಂಗಿಂಗ್ ನೋಯ್ತಿಲ್ಲ. ಹಂಗ ಸ್ಕಿನ್ ಆರಿರಕ್ಕೂ ಹೊರಗ್ ಹೋಗ್. ಪ್ರಜ್ಞೆ ತಪ್ಪಿದಿ ನಾನು. ಅಯ್ಯ ಜೇಂಟು ನರಗಳು ಎಡಗೈ ಕೈ ಮುಟ್ಟೈತಿ ಅಂತ ಎಲ್ಲಿಂದ ಜಾಯಿಂಟ್ ಇರ್ತಾವನವ್ರ? ಬ್ರೈನ್ ಇಂದ ಇರ್ತಾವೆ. ಕಾಮನ್ ಸೆನ್ಸ್ ಇಲ್ಲ, ನಾನ್ ಸೆನ್ಸ್. ಅಜ್ಜಿಗೆ ಯಪ್ಪ ಅಜ್ಜಿಯಲ್ಲಿ ಅಜ್ಜಿ ಹೇಳ್ತೀರ. ನಾನು ನಿನ್ ಪರವಾಗಿ ಹೇಳ್ತೀನಿ. ನರಗಳು ಇರ್ತವೆ. ಈ ನರ ಫುಲ್ ಜಾಯಿಂಟ್ ಇರ್ತವೆ. ಕರೆಕ್ಟ್ ಆಗಿ ಹೇಳಿಬಿಡು. ಜಾಯಿಂಟ್ ಇರ್ತಾವ ಅವು. ಪ್ರಜ್ಞೆ ತಪ್ಪಿದಿ ನಾನು. ಅಯ್ಯ 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 ಇಲ್ಲಿ ಇನ್ನೊಂದ್ಸಲ ಹೇಳಿ, ಎಲ್ಲಿಂದ ಜಾಯಿಂಟ್ ಇರ್ತತಿ? ನೋಡು ನಿಪ್ಪೆಟ್ಟಿಂದ. ತಲೆ ಇದ್ಲಿಂದ ಇದು ಹೋಯ್ತಾ? ನೀವ್ ಏನಿಲ್ಲ. ಹಿಂಗದು ತೆಲೆಣ್ಣಾರ ತಿಡ್ತೈತಿ. ಇಲ್ಲಿ ನೋಡವ ಅವತಾರ ಇದು ಮಾಡ್ಕೊಂಬಂದಿರೋದು. ಏನ್ ತೋರ್ಸಿ ಬಿಡು ಅಕ್ಕಿಗೂ. ಐ ತೋರ್ಸಿ ತಡಿ. ಕಾಣಿಸ್ತಿಲ್ಲ? ಫೋನ್ ಹಿಡ್ಕ.
ಹೋಗೆ ನಿನ್ನ ನನ್ನ ನೆನಸ್ತಿದ್ದೆ ಕೈ ಇದು ಮಾಡ್ಕೊಂಡಿದ್ದಕ್ಕೆ ಹೆಂಗ್ ಮಾಡ್ಕೊಂಡ್ಬಂದ್ಬಿಟ್ಟೆ. ಅವ್ನು ಹೇಳಿದ ಫೋನ್ ಮಾಡ್ತೀನಿ ಅಂತ ಹೋಗೋತ್ತಾಗೆ ಹಿಡ್ಕ ಅಜ್ಜಿ ನೋಡೆ ಕಾಂತತೆ ಮುಂದೆ ಅನ್ನಿಸ್ಲಿ ಅದು ಚೆನ್ನಾಗಿರುತ್ತೆ. ಆಕಿ ಕೈ ನೋಡ್ ನಕ್ಕಿದ್ದೇನ ಅದಕ್ಕೆ ಉರಿತು. ದುಡ್ಡು ಬೇಕಂದ್ರೆ ವಿಡಿಯೋ ಕಾಲ್ ಮಾಡು. ದುಡ್ಡು ಬೇಕು ಮತ್ತೆ. ಮಾಡು. ಓಡ್ ಬರ್ತೀವಿ. ಯಾರಿಗೂ ಇವ್ರು ಹೆಂಗ್ ಮಾಡ್ತಾರೆ ನಮ್ಮ ಅಪ್ಪಗೆ? ಏನದು ಹಂಗೆ? ಪ್ರಜ್ಞೆ ತಪ್ಪಿದಿ ನಾನು. ಅಯ್ಯ ಇಲ್ಲಿ ನೋಡ್ರಿ ಬಿದ್ದು ಬಂದಾಳ ನೋಡ್ರಿ ಇಲ್ಲಿ. ಕೇಳ್ರಿ ಎಲ್ಲಿ ಬಿದ್ದು ಬಂದಾಳ? ಖರ್ಚಿ ಕಾಸು ಕೊಟ್ರ ಬೆಳಗ್ಗೆ? ಅವನ ಜೋರಾಗಿ ಓಡಿಸಿದ. ಅಲ್ಲಿದ ನೋಡ್ರಿ ಅವನು ಕುಂತ ನೋಡ್ರಿ, ಅವನ್ಗೂ ಕಾಲ್ಗೂ ಒಂಚೂರು ತಲೆಗೆ ಏಟು ಬಿದ್ದೈತಿ. ಕೈ ಫ್ರಾಕ್ಚರ್ ಆಗೈತಿ, ಕಾಲು ಉಗುರು ಆರೈತಿ. ಹೋಗ ಈಗೇನೋ ಬರೇ ಫಸ್ಟ್ ಏಡ್ ಮಾಡ್ಸ್ಕೊಂಡ್ ಬಂದ್ರದ. ಈಗ ಪಾಲಿ ಕ್ಲಿನಿಕ್ಗೆ ಹೋಗೋಣ ಅಂತಿದೀವಿ. ಕೈ ಮುರಿದಿರ್ತೈತಿ. ಎದಳ ಮೇಲೆ ಸೊಕ್ಕು ತಲೆ ಅವನ್ಗೂ ಕಾಲ್ ಪೆಟ್ಟಾಗೈತಿ. ಒಂದ್ ಕಾಲ್ ಪಾದ ಅವನಿಗೇನ್ ಅಷ್ಟ್ ಪೆಟ್ಟಾಗಿಲ್ಲ, ಇವಳಿಗೆ ಜಾಸ್ತಿ. ಅವನಿಗದ ಅಷ್ಟ್ ಕಾಲ್ ಇದಾಗೈತಿ. ಅಮೌಂಟ್ ಹಾಕ್ರಿ, ಒಂದು 20,000 ಫೋನ್ ಮಾಡಿ ಮೇನ್ ಮ್ಯಾಟ್ರೇ ಮಾತಾಡ್ತಿಲ್ಲ ಅದ. ಮಾತಾರಿಗೂ ಬಾಯ್ ಎಲ್ಲ ಕಾರ್ತಿಕ ನಿನ್ನಿಂದನೇ ಆಗಿತ್ತು. ಅಯ್ಯೋ ಶಿವ ಶಿವ, ನೀನ್ ಹತ್ರ ಬರ್ಬೇಡ. ನೀನ್ ಇಬ್ರು ಮಾಡ್ಕೊಂಬಂದು ಇಬ್ರು ಹೆಂಗ್ ಮಾಡ್ತೀರ? ಕೂಲ್ ಎಲ್ಲ ಸುಳ್ಳು. ಏನಾಗಿಲ್ಲ ನೋಡಿ. ಮತ್ತೆ ಯಾಕಂಗ್ ಮಾಡ್ತಾರ ಇವ್ರು? ಅದೇ ನನ್ ಮನಸ್ನ್ಯಾಗ ಬರೇ ಇಬ್ರದು. ಅಯ್ಯೋ ದೇವ್ರೇ, ನೋಡಿ ಉಗುರಲ್ಲಿ ನನಗೆ ಸುಳ್ಳು ಹೇಳ್ತಾರ ಅನ್ನೋದಲ್ಲ ನನಗೆ. ಉಗುರ್ ಮಸ್ತ್ ಐತಿ. ಮನ್ಸ ನನಗೆ ಹೇಳಕ್ ನೋಡು. ನಿನಗೆ ಅನಿಸಿತ್ತ ಸುಳ್ಳಿದು ಅಂತ ಹೇಳಿ? ಸುಳ್ಳು ಅನ್ಸಿದ್ ನನ್ ಕರೆಗೆ. ನಾವ್ ನಕ್ಕಿವಲ್ಲ. ಎಲ್ಲಿ ಆಕ್ಷನ್ ಮಾಡ್ತಾರ ಇವ್ರು? ದಕ್ತಾರ ಇಷ್ಟು ಮತ್ತೆ ದಬ್ಬನ ಬೀಳ್ತಾವ. ಇಬ್ಳರು ಹೊಡೆದಾಡಕ್ ಹೋಗ್ತಾರ. ನನ್ ಮೇಲೇನ್ ಬೇಜಾರಿಲ್ಲ ರಾಜು ನಿನಗೆ? ಎಲ್ಲಪ್ಪ ನನ್ ಮೇಲೆ ಆಗಿದ ತಪ್ಪು ಆದದ್ದು. ಆಕೆ ಓಡ್ಸೋದಕ್ಕ ಹೊಡ್ಸಿದಾರ. ಕೇಳ್ಬಾ, ಸಾರಿ ಕೇಳ್ಬಾರೆ. ಸಾಮ್ನಕ್ಕಾಗಲೇ ನನಗೆ ಬಾಳ ಇದಾತ್. ಯಾಕ ಇದು ಡೌಟ್ ಆತ್ ನನಗೆ. ಅಯ್ಯೋ ಅರಪ್ಪ ಹೇಳೇನ ಮನೆ ಮಾತ್ಲು ಫೋನ್ ಮಾಡಿ ಹೇಳಂತೆ. ಏಪ್ರಿಲ್ ತಿಂಗಳಾಗ ಮಾಡಿದ್ರಿ. ಏನ್ ಹೇಳ, ಸಾಯಂಕಾಲ ಬಂದು ಸ್ವಲ್ಪ ಬೈಲವ್ರಪ್ಪ ಹೇಳಲ್ಲ. ಈ ಮಕಾನು ತಾಯಿ ಒಂದ್ ನೀರ್ ಕೊಡ್ಬಾರ ಕುಡಿಯಾಕ. ಜಾಸ್ತಿ ಹೊಡಿಬಿಡುತ್ತೆ ಬಿಡಿ. ಇವ್ನು ಹೊಡೆ ಕೊಡೋದಕ್ಕ ನನಗೆ ಅದು ಡೌಟು. ಗೈಸ್, ನಾನು ಈ ತರ ಲಾಗು ಈ ತರ ಪ್ರ್ಯಾಂಕ್ ಬೇಡ ಅಂದ್ರು ಇವಳೇ ಮಾಡ್ಸಿರೋದು ನೋಡ್ರಿ. ಅಜ್ಜಿಗೆ ಸುಸ್ತಾಗೈತಿ ಇವಾಗ. ಅಜ್ಜಿ ಸಾರಿ ಅಜ್ಜಿ, ತಪ್ಪಾಯ್ತು. ಸಾರಿ. ಎಷ್ಟ್ ನಾಟಕ ಮಾಡ್ತಾಳ ನೋಡ್. ಬಿಡೋ ಒಂದು. ನೀವು ಮಾಡವು ತಪ್ಪು ಓದ್ ಮಾಡ್ಕೋಬೇಡ್ರಿ. ಮೈಸೂರಾಗ ಹೋಗ್ರಿ, ನನ್ ಚಂದಾಗಿ ಮಾಡ್ರಿ. ಕಲಿ. ಇನ್ನು ನಗಿ ಹೋಗಿ ಬಗೆ ಆಗ್ಬಾರ್ದು. ಇವಳಿಗೆ ಹೇಳಿ, ಇವಳಿಗೆ ನಾನು ಹೇಳಿದಿನ ಜೀವನ ಸ್ಲೋ ಹೋಗಂತ. ಇವನೇ ಗೈಸ್, ನಿಜ ಹೇಳ್ಬೇಕಂದ್ರೆ ನಮ್ ತಂಗಿ ಹಿಂಗೆ ಸ್ಪೀಡ್ ಹೋಗುವ ತರ ಎಲ್ಲ ಹೇಳ್ತಾಳೆ. ಸೊ ಯಾರು ಈ ತರ ಹೋಗ್ಬೇಡ್ರಿ. ಅಜ್ಜಿ ಸಾರಿ. ಸೊ ಈ ಲಾಗ್ ನ ಇಲ್ಲಿ ಎಂಡ್ ಮಾಡ್ತಾ ಇದೀವಿ. ಈ ಲಾಗ್ ನಿಮ್ಗೆ ಇಷ್ಟ ಇದ್ರೆ ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿ. ಬೈ. ಅಂಡ್ ಏನಾದ್ರು ಮಿಸ್ಟೇಕ್ಸ್ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ನಾವು ಹೆಲ್ಮೆಟ್ ಹಾಕಿಲ್ಲ, ಆಕ್ಚುಲಿ ಪಕ್ಕಕ್ಕೆ ಇರೋದು ಮನೆ. ಬೈ. See you in next vlog. ಸೊ ಓಕೆ, ಹೇಗೆ ಅನಿಸ್ತು? ಏನು ಹೇಳೋದೆಲ್ಲ ಪ್ಲಾನ್ మీద ಆಗ್ಬಿಡ್ತು. ನಾನೇನೋ ಅಜ್ಜಿ ನಂಬಿಟ್ಟೆ ಅನ್ಕೊಂಡ್ಬಿಟ್ಟು ನಂಬಿದ್ದಾರೆ. ನೀನ್ ಓವರ್ ಆಕ್ಟಿಂಗ್ ಮಾಡಿದಲ್ಲ, ಅವಾಗ ನಂಬಿಲ್ಲ. ಅಲ್ಲ ಗೈಸ್, ಜಸ್ಟ್ ಈ ತರ ಒಂದ್ ಸ್ವಲ್ಪ ನಡ್ಕಂತ ಹೋಗು ಅಂದ್ರೆ ಹೋಗಲ್ ಬಿದ್ದಾಳ.
ಸ್ಟಾರ್ಟಿಂಗ್ ಹಾಕಿ ಹೊಡಿಯಕ್ಕೆಲ್ಲ ನಂಬಿದ್ದೀನಿ ನೀನು. ನಾ ನಂಬಿದ್ದೆ. ನಿನಗೆ ಯಾವಾಗ ಡೌಟ್ ಬಂದಿತ್ತು? ನನಗೆ ಡೌಟ್ ಬಂದದ್ದು ಎದ್ದೋದು ನಗೋದು ಮಾಡಕ್ಕೆಲ್ಲ ಹೌದಾ? ಅವಾಗಲೇ ನನಗೆ ಡೌಟ್ ಬಂತು. ನೀನು ಎದ್ದೊಡೆ ಕೂಡಾಡ್ತಿ ಇವ್ರು ಸುಳ್ಳು ಕರವ ಅನ್ನಂಗಾತು. ನಿನಗೆ ಯಾವಾಗ ಗೊತ್ತಾಯ್ತು? ಟಚ್ ಮಾಡ್ದಾಗೆ ಡ್ರಾಮಾ ಮಾಡಿದ್ದವಳು. ಅಲ್ಲ, ಹಿಂಗೆ ಅದು ಹಗ್ಗ ಹಾಕೊಂಡಿದ್ಲಲ್ಲ, ಹಗ್ಗ ಅದನ್ನ ಬಿಚ್ಚಿ ಹಿಂಗ್ ಮಾಡಿದ್ಲವಳು. ನೀನು ಏನು ಮಾಡ್ದಿ ಅಂತ ಹೇಳಿ ಬಕ್ಕಿರಿ ಹೇಳಿದಲ್ಲ ನೀನು. ಅವಾಗ ನೋಡ್ದೆ ನಾನು, ಅವಾಗ ಅನಿಸ್ತು ನನಗೆ. ನಿನ್ ನಂಬಿದ್ದೇ ಇಲ್ಲ. ಅವಳು ಯಾವಾಗ ಒಂದು ಫಸ್ಟ್ ಟೈಮ್ ನಕ್ಕದ್ ಕೂಡಲೇ ಗೊತ್ತಾಯ್ತು. ನೀನಲ್ಲಿ ಹೋದ್ರೆ ನಿನಗೇನು ಅನಿಸ್ತು? ನನಗ ಆಕ್ಸಿಡೆಂಟ್ ಮಾಡಿದ ತಕ್ಷಣ ಆದ ತಕ್ಷಣ ಕಾಲ್ ಮಾಡ್ಯಾರಲ್ಲ ನಿನಗೆ, ನಿನಗೆ ಹೆಂಗ್ ಅನಿಸ್ತು? ಕಾಲ್ ಮಾಡ್ದವ್ರು ಯಾರು ಬಂದವ್ರು ಯಾರು ಬಂದೇ ಇಲ್ಲ. ಹೆಂಗಿತ್ತು? ಪಾಪ ಸಖತ್ತಾಗಿತ್ತು. ನನಗನ್ಸ್ತು ಸುಮ್ಮನೆ ಟೆನ್ಷನ್ ಆಗಿ ಹೋಗಿದ್ರೆ ಪಾಪ ಹೋಗಿ ಮಕ್ಕಳು ಬಿಟ್ಟಿದ್ದಾರೆ ಅಂತ ಅನ್ಕೊಂಡ್ಬಿಟ್ಟೆ ನಾನಂತೂ. ಓಕೆ ಗೈಸ್, ಬಾಯ್ ಬಾಯ್.